ಈ ಯುದ್ಧವನ್ನು ಬಹಳ ವಿಸ್ತಾರವಾಗಿ ವರ್ಣಿಸಿದ್ದಾರೆ ವ್ಯಾಸರು. ಅಂದರೆ ಹೇಗೆ ನಡೀತೋ ಹಾಗೆ ಹೇಳಿದಾರೇನೋ ಅನ್ನೋ ತರಹದಲ್ಲಿ ಅಂತಂದರೆ ಪ್ರತಿ ಬಾಣವನ್ನು ಅವರು ಲೆಕ್ಕ ಮಾಡಿ ಹೇಳ್ತಾ ಹೋಗುವಷ್ಟು ವಿಸ್ತಾರವಾಗಿದೆ. ಎಲ್ಲರೂ ಸನ್ನದ್ಧಗೊಂಡ ಮೇಲೆ ಭಗವದ್ಗೀತೆ ಶುರು ಆಗುತ್ತೆ. ಸೊ ಇವರೆಲ್ಲ ಏನು ಮಾಡ್ತಿದ್ರು ಅನ್ನೋ ಒಂದು ಪ್ರಾಕ್ಟಿಕಲ್ ಲಾಜಿಕಲ್ ಪ್ರಶ್ನೆ ತುಂಬ ಜನ ಕೇಳ್ತಾರೆ. ಆಮೇಲೆ ಅಲ್ಲಿ ಯುದ್ಧ ನಾವು ಅಂದ್ಕೊಂಡಾಗ ನಾವು ಹೇಳ್ತಾ ಹೋದಾಗ ಗೊತ್ತಾಗುತ್ತೆ, ಎಲ್ಲರೂ ಒಂದೇ ಸಲ ಮುಗಿಬಿದ್ದು ಬಿಡೋದು ಈ ಥರ ಇರಲ್ಲ. ಅಲ್ಲಿ ಸಿನಿಮಾಗಳು ನೋಡಿಕೊಂಡು ಯುದ್ಧ ಹೀಗಿದೆ ಅಂತ ಅನ್ಕೊಂಡಿದೀವಿ. ಅಂದರೆ ಎರಡು ಸೇನೆಗಳು ಮುಖಾಮುಖಿಯಾಗಿ ನಿಂತ್ಕೊಳ್ತವೆ, ಆಮೇಲೆ ಯಾರೊಬ್ರು ಹೇಳ್ತಾರೆ ಸ್ಟಾರ್ಟ್ ಅಂತ, ಎಲ್ಲರೂ ಒಂದೇ ಸಲ ಶುರು ಮಾಡ್ಕೋತಾರೆ. ನಮಗೆ ಅಭ್ಯಾಸ ಆಗಿರೋ ಶಬ್ದ ಆಕ್ರಮಣ ಅಂತಂದ್ರೆ ಅದು ಆಕ್ರಮಣ ಮಾಡ್ತಾರೆ ಎಲ್ಲರೂ ಅಂತ ಹೇಳಿ. ಆದರೆ ಈಗ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಹಿರಿಯರ ಜೊತೆಗೆ ಯುದ್ಧ ಮಾಡಬೇಕು. ಈ ಹಿರಿಯರ ಜೊತೆಗೆ ಯುದ್ಧ ಅಂದರೆ ಆಟ ಅಲ್ಲ ಇದು. ಹಿರಿಯರ ಜೊತೆಗೆ ಯುದ್ಧ ಅಂದರೆ ಏನು ಅಂದರೆ ಗುರು ಹಿರಿಯರನ್ನು ಕೊಲ್ಲಲು ಹೊರಟ ಕ್ಷಣ. ಇಷ್ಟ ಆಗ್ತಾ ಇದ್ದಾಗೆ ಒಂದು ವಿಚಿತ್ರ ನಡೆಯುತ್ತೆ. ಇದಕ್ಕಿದ್ದಾಗೆ ಯುಧಿಷ್ಠಿರ ಅವನು ಮೊದಲಿಂದ ಧರಿಸಿಯೇ ಇದ್ದವನು, ಧನಸ್ಸನ್ನು ಧರಿಸ್ಕೊಂಡೇ ನಿಂತವನು. ಇದಕ್ಕಿದ್ದಾಗ ಆಯುಧಗಳನ್ನೆಲ್ಲ ತೆಗೆದಿಡ್ತಾನೆ, ಹಾಕಿದ ಕವಚನೂ ಬಿಚ್ಚಿಡ್ತಾನೆ. ಯುಧಿಷ್ಠಿರ ಕವಚ ಬಿಚ್ಚಿಟ್ಟು ಕೆಳಗಿಳಿದು ನಡ್ಕೊಂಡು ಶತ್ರು ಸೇನೆದ ಕಡೆ ಹೋಗಕ್ಕೆ ಆರಂಭ ಮಾಡ್ಬಿಡ್ತಾರೆ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸೊ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ಭಗವದ್ಗೀತೆಯನ್ನು ಮುಗಿಸಿದ್ವಿ ಮತ್ತು ಯುದ್ಧಕ್ಕೆ ಶುರು ಮಾಡಿದ್ವಿ. ಯುದ್ಧ ಶುರು ಮಾಡೋಕ್ಕಿಂತ ಮುಂಚೆ ಯುದ್ಧಕ್ಕೆ ಪ್ರಿಪ್ರೇಷನ್ ಬೇಕಲ್ವಾ, ಹೀಗಾಗಿ ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ವಿ. ಆಯುಧಗಳನ್ನೆಲ್ಲ ಸ್ವಲ್ಪ ಸಾಣೆ ಹಿಡಿದು ನಾವು ರೆಡಿ ಆಗ್ತಾ ಇದ್ವಿ. ಹೀಗಾಗಿ ಯುದ್ಧ ಶುರು ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ನಿನ್ನೆ ಒಂದು ಓದ್ತಾ ಇದ್ದೆ, ಅಬ್ರಹಾಂ ಲಿಂಕನ್ ಒಬ್ರಿಗೆ ಹೇಳ್ತಾರಂತೆ ಆ ಗಿಡ ಕತ್ತರಿಸಪ್ಪ ಅಂತ ಹೇಳಿ. ಅಂದರೆ ಆಯಿತು ಸರ್, ಅದಕ್ಕೊಂದು 4 ತಾಸು ಬೇಕಾಗುತ್ತೆ ಅಂತವನು. ಆಯಿತು ಅಂತಂದ್ರಂತೆ. ಯಾಕೆ 4 ತಾಸು ಬೇಕು ಅಂತ ಆಮೇಲೆ ಅವ್ರು ಗೊತ್ತಾಯ್ತಂತೆ. ಅವನು 3 ತಾಸು ಅದನ್ನು ಸಾಣೆ ಹಿಡಿದಂತೆ, 1 ತಾಸಲ್ಲಿ ಕಟ್ ಮಾಡಿದಂತೆ. ಸೊ ಹಾಗೆ ನಾವು ಸೊ ಪ್ರೀ ಪ್ರೊಡಕ್ಷನ್ ಭಾಳ ಮುಖ್ಯ ಯಾವುದೇ ಕೆಲಸಕ್ಕಾಗಲಿ. ಈ ಶೂಟಿಂಗ್ ಅನ್ನೋದು ಅರ್ಧ ಗಂಟೆ ಅಷ್ಟೇ. ಸರ್ ಬಂದು ಅರ್ಧ ಗಂಟೆ ಹೇಳ್ತಾರೆ ನಿಮಗೆ ಅನಿಸುತ್ತೆ, ಬಟ್ ಅರ್ಧ ಗಂಟೆಗೆ ಎಷ್ಟೆಲ್ಲ ಪ್ರಿಪ್ರೇಷನ್ ಅವ್ರು ಮಾಡ್ಕೋಬೇಕು ಅನ್ನೋದು ಭಾಳ ಮುಖ್ಯ. ನಮ್ಮ ಟೀಮಿಗೆ ಒಂದಷ್ಟು ಸಣ್ಣ ಕೆಲಸಗಳಿರ್ತವೆ, ಅದನ್ನು ಅವ್ರು ಪ್ರಿಪೇರ್ ಮಾಡ್ಕೋಬೇಕು. ಸೊ ಹೀಗೆ ಒಂದಷ್ಟು ತಡ ಆಗಿದೆ, ಕ್ಷಮೆ ಇರಲಿ ಅಂತ ಕೇಳ್ತಾ ಸೊ ಯುದ್ಧವನ್ನು ಶುರು ಮಾಡುವಂತಹ ಹೇಳಿದಾಗೆ ಇಲ್ಲಿಯವರೆಗೆ ಮಹಾಭಾರತ ಹೇಳಿದ್ದಕ್ಕೂ ಯುದ್ಧ ಹೇಳುವ ವಿಷಯಕ್ಕೂ ಬಂದಾಗ ನನಗೆ ಬಹಳ ಸಿದ್ಧತೆಗಳು ಖಂಡಿತ ಬೇಕಾಯಿತು. ಏನಂದರೆ ಮಹಾಭಾರತದಲ್ಲಿ 18 ಪರ್ವಗಳು ಅಂತ ಏನಿದೆ, ಅದರಲ್ಲಿ ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಒಂದು 4 ಪರ್ವಗಳು ಯುದ್ಧಕ್ಕೆ ಬರುತ್ತೆ. ಅವುಗಳು ತುಂಬ ವಿಸ್ತಾರವಾಗಿವೆ. ಅಂದರೆ ಯುದ್ಧದ ಭಾಗ ತುಂಬ ವಿಸ್ತಾರವಾಗಿದೆ. ಈ ಕುರುಕ್ಷೇತ್ರ ಯುದ್ಧದ ಭಾಗ. ಈ ಯುದ್ಧವನ್ನು ಬಹಳ ವಿಸ್ತಾರವಾಗಿ ವರ್ಣಿಸಿದ್ದಾರೆ ವ್ಯಾಸರು. ಅಂದರೆ ಹೇಗೆ ನಡೀತೋ ಹಾಗೆ ಹೇಳಿದಾರೇನೋ ಅನ್ನೋ ತರಹದಲ್ಲಿ ಅಂತಂದರೆ ಪ್ರತಿ ಬಾಣವನ್ನು ಅವರು ಲೆಕ್ಕ ಮಾಡಿ ಹೇಳ್ತಾ ಹೋಗುವಷ್ಟು ವಿಸ್ತಾರವಾಗಿದೆ. ಇವನಿಷ್ಟು ಬಾಣ ಬಿಟ್ಟ, ಅವನು ಅದಕ್ಕೆ ಹಿಂಗೆ ಪ್ರತಿಕ್ರಿಯೆ ಕೊಟ್ಟ, ಇವನು ಹಿಂಗೆ ಪ್ರತಿಕ್ರಿಯೆ ಕೊಟ್ಟ ಅಂತ ಇಷ್ಟು ಇದಾಗಿದೆ. ಇವುಗಳನ್ನು ಯಥಾವತ್ತಾಗಿ ಹೀಗೆ ಹೇಳೋ ಪ್ರಯತ್ನ ನಡೆದಂತೆ ಕಾಣಿಸ್ಲಿಲ್ಲ ನನಗೆ. ತುಂಬ ಕಷ್ಟ ಇದೆ ಇದು. ಮೇಲ್ಮೇಲಿನ ವಿಷಯ ಹೇಳಿ ಇವನಿಗೆ ಯುದ್ಧ ಆಯಿತು, ಇವನು ಸತ್ತ, ಇವನು ಕೊಂದ ಅಂತ ಹೇಳ್ಕೊಂಡು ಹೋಗೋದಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಮ್ಮ ಪ್ರೇಕ್ಷಕರು ತುಂಬ ಪ್ರೀತಿಯಿಂದ ಮಹಾಭಾರತವನ್ನು ಸ್ವೀಕಾರ ಮಾಡ್ತಾ ಇರೋದರಿಂದ ಎಷ್ಟು ಸಾಧ್ಯವೋ ಅಷ್ಟು ವಿಸ್ತಾರವಾಗಿ ಯುದ್ಧವನ್ನು ಹೇಳೋಣ ಅಂತ ಅನ್ನಿಸ್ತು. ಹಾಗಾಗಿ ನನಗೂ ಬಹಳ ಅದನ್ನ ಹೆಂಗೆ ಸಂಗ್ರಹ ಮಾಡ್ಕೊಳ್ಳೋದು, ಯಾವುದು ಹೇಳೋದು, ಯಾವುದು ಬಿಡೋದು ಅನ್ನೋದಕ್ಕೆ ಬಹಳ ಪ್ಲ್ಯಾನಿಂಗ್ ಬೇಕಾಯಿತು ಇದರಲ್ಲಿ. ಕರೆಕ್ಟ್. ಸೊ ಯಾಕೆಂದರೆ ಒಂದು ಇದು ನಾವು ಮತ್ತೊಂದು ಸಲ ಅಂತೂ ಖಂಡಿತ ಮಾಡೋಕ್ಕಾಗಲ್ಲ. ಹೀಗಾಗಿ ಅದನ್ನು ಮಾಡುವಾಗಲೇ ಅದು ಸಮಗ್ರವಾಗಿ ಮಾಡಬೇಕು ಅನ್ನೋದು ಒಂದಾದರೆ, ಎರಡನೇದು ಸರ್ ಹೇಳ್ದಂಗೆ ಸರ್ ಕೂಡ ಇಷ್ಟೊಂದು ಪ್ರಿಪ್ರೇಷನ್ ಯಾವುದಕ್ಕೂ ಮಾಡಿಲ್ಲ. ಸೊ ಯುದ್ಧಕ್ಕೆ ತುಂಬ ಜಾಸ್ತಿ ಪ್ರಿಪ್ರೇಷನ್ ಮಾಡಿಕೊಂಡು ಅವರು ಬಂದಿದ್ದಾರೆ. ಸೊ ಈವನ್ ಭಗವದ್ಗೀತೆಗೆ ಮಾಡಿಲ್ಲ, ಭಗವದ್ಗೀತೆನೂ ಹಾಗೆ ಬಂದಿದೆ. ಇಲ್ಲಿಗೆ ಪ್ರಿಪರೇಷನ್ ಬೇಕಾಗಿದೆ, ಇಲ್ಲಿ ಜಾಸ್ತಿ ಪ್ರಿಪ್ರೇಷನ್ ಬೇಕಾಗಿದೆ. ಸರ್ ಈಗ ಯುದ್ಧ ಶುರು ಮಾಡೋಕ್ಕಿಂತ ಮುಂಚೆ ಭಗವದ್ಗೀತೆಯ ನಂತರದ ಘಟನಾವಳಿಗಳೇನು ಸರ್? ಆ್ಯಕ್ಚುಲಿ ಅದನ್ನೇ ಈಗ ಆರಂಭ ಆಗುತ್ತೆ.
ಅಲ್ಲಿಂದಲೇ ಇದು ಮುಂದುವರಿಯುತ್ತೆ. ಯಾಕೆಂದರೆ ಯುದ್ಧ ಅನ್ನೋದು ಮೊದಲೇ ಭಗವದ್ಗೀತೆಗಿಂತ ಮೊದಲೇ ಬಂತು. 2 ಸೈನ್ಯ ಜಮಾವಣೆ ಆಯಿತು, ಜಮಾವಣೆಯಾಗಿ ಶಂಖಘೋಷ ಆಗಿಬಿಡುತ್ತೆ. ಶಂಖ, ಭೇರಿ, ದುಂದುಭಿ ಇವುಗಳ ಘೋಷ ಆದಾಗ ಅರ್ಜುನ ಶಸ್ತ್ರತ್ಯಾಗ ಮಾಡ್ತಾನೆ, ಆಗ ಗೀತೆಯ ಅಂಶ ಬರುತ್ತೆ ಅಂತ ಅನ್ನೋದು. ಹಾಗಾಗಿ ಒಂದು ತರಹದಲ್ಲಿ ಯುದ್ಧ ಸನ್ನದ್ಧವಾದ ಮೇಲೇನೆ ಇದು ಬರೋದು. ಭಗವದ್ಗೀತೆ ಬರೋದು ಯುದ್ಧ ಸನ್ನದ್ಧ ಆದಮೇಲೆ ಒಂದ್ಸಲ ಶಂಖಘೋಷ ಆದಮೇಲೆ. ಆದರೆ ಆಯುಧಗಳ ಪ್ರಯೋಗ ಆಗಿಲ್ಲ ಅಂತ ಸಣ್ಣ ಮಟ್ಟಿಗೆ ಆರಂಭನೂ ಆಗಿರ್ಬೋದು. ಆ ಥರದ್ದೊಂದು ಸುಳಿವೂ ಇದೆ, ಎಲ್ಲೋ ಒಂದು ಕಡೆ ಶುರುವಾಯಿತಾ ಅಂತಲೂ ಅನಿಸತ್ತೆ. ಅಂಥ ಸಮಯದಲ್ಲಿ ಗೀತೆ ಶುರುವಾಗುತ್ತೆ. ಗೀತೆ ನಡೆಯುವಾಗ ಅದು ನಿಂತಿರುತ್ತೆ. ಅದು ಇಡೀ ಸೈನ್ಯದಲ್ಲಿ ಏನೋ ಯುದ್ಧ ಚಟುವಟಿಕೆ ನಡೆಯಲ್ಲ, ಅನ್ನೋದಕ್ಕೆ ಈ ಭಗವದ್ಗೀತೆಯ ಮುಂದಿನ ಅಧ್ಯಾಯ ಇದೆಯಲ್ಲ ಅದು ಹೊಳಹು ಕೊಡುತ್ತೆ. ಯಾಕೆಂದರೆ ಸಂಜಯನ ಮಾತಿನೊಂದಿಗೆ ನಾವು ಭಗವದ್ಗೀತೆಯ 18ನೇ ಅಧ್ಯಾಯವನ್ನು ಮುಗಿಸಿದ್ವಲ್ಲ. 18ನೇ ಅಧ್ಯಾಯ ಅಂತ ಅನ್ನೋದು ಭಗವದ್ಗೀತೆಯನ್ನು ಪ್ರತ್ಯೇಕವಾಗಿ ಇಟ್ಕೊಂಡಾಗ, ಇಲ್ಲಿ ಅದು ಹಲವು ಅಧ್ಯಾಯಗಳ ನಡುವೆ ಬರೋ ಅಂಶ. ಗೀತೆ ಹೇಳ್ಕೊಂಡು ಬರ್ತಾ ಇರುವಾಗ ಅದು ಬರ್ತಾ ಇದೆ ಅಷ್ಟೇನೆ ಅಂತ. ಆ ಅಧ್ಯಾಯದ ಕೊನೆಯಲ್ಲಿ ಸಂಜಯನ ಮಾತಿನೊಂದಿಗೆ ಅಧ್ಯಾಯ ಮುಗಿಯುತ್ತೆ. ಆ ಅಧ್ಯಾಯ ಮುಗಿದ ಮೇಲೆ ಅರ್ಜುನ ಮತ್ತೆ ಗಾಂಡೀವವನ್ನು ಧರಿಸಿ ಎದ್ದು ನಿಂತ್ಕೋತಾನೆ. ಅಲ್ಲಿಯವರೆಗೆ ಅವನು ಕುಳಿತುಕೊಂಡಿದ್ದ, ಕೈಯಲ್ಲಿ ಆಯುಧ ಇರಲಿಲ್ಲ. ಕೃಷ್ಣ ಅವನು ಮಾತಾಡ್ತಾ ಇದ್ರು, ಇದಿಷ್ಟೇ ಕಾಣ್ತಾ ಇತ್ತು ಹೊರಗಡೆ ಇದ್ದವರಿಗೆ. ಆದರೆ ಇಷ್ಟ ಆಗ್ತಾ ಇದ್ದಂಗೆ ಅರ್ಜುನ ಮತ್ತೆ ಉತ್ಸಾಹದಿಂದ ಅವನ ಧನಸ್ಸನ್ನು ಎತ್ತುತ್ತಾನೆ. ಧನಸ್ಸನ್ನು ಅವನು ಎತ್ತಿ ನಿಂತ ಕೂಡಲೇ ಈಗ ಅಲ್ಲಿವರಿಗೆ ಏನಾಯಿತು ಅಂತ ಯಾರಿಗೂ ಗೊತ್ತಾಗದೇ ಇದ್ರೂ ಅರ್ಜುನ ಯುದ್ಧಕ್ಕೆ ಸನ್ನದ್ಧನಾದ ಅನ್ನೋದು ಗೊತ್ತಾಯ್ತು ಅದರಲ್ಲಿ. ಆಗ ಮತ್ತೆ ಶಂಖನಾದ ಆಗತ್ತೆ. ಈ ಶಂಖನಾದ ತನ್ನಷ್ಟಕ್ಕೆ ಶುರು ಮಾಡಿಬಿಡ್ತಾರೆ. ಯಾರೋ ಶಂಖನಾದ ಮಾಡ್ತಾರೆ, ಮತ್ತೆ ರಣಭೇರಿ ಮೊಳಗತ್ತೆ, ಮತ್ತೆ ಇದು ನಗಾರಿ ಮೊಳಗತ್ತೆ. ಈ ಥರ ಬೇರೆ ಬೇರೆ ಯುದ್ಧ ವಾದ್ಯಗಳು ಅಂತ ಏನಿವೆ, ಕಹಳೆ, ಕೊಂಬು ಅಂತೆಲ್ಲ ಬೇರೆ ಬೇರೆ ನಾವು ಹೇಳ್ತೀವಲ್ಲ, ಅವುಗಳೆಲ್ಲ ಮತ್ತೊಮ್ಮೆ ಮೊಳಗುತ್ತವೆ. ಹಾಗಾಗಿ ಇಷ್ಟು ಹೊತ್ತಿನವರೆಗೆ ಯುದ್ಧ ನಡೆದಿರಲಿಲ್ಲ ಅಂತಲೇ. ಸರ್, ಒಂದು ಪ್ರಶ್ನೆ ಬರುತ್ತೆ, ಬಹುಶಃ ಭಾಳ ಜನ ತಲೆಯಲ್ಲಿರ್ಬೋದು. ಸೊ ಎಲ್ಲ ಸನ್ನದ್ಧನ ಆದ ಮೇಲೆ, ಎಲ್ಲರೂ ಸನ್ನದ್ಧಗೊಂಡ ಮೇಲೆ ಭಗವದ್ಗೀತೆ ಶುರು ಆಗುತ್ತೆ. ಸೊ ಇವರೆಲ್ಲ ಏನು ಮಾಡ್ತಿದ್ರು ಅನ್ನೋ ಒಂದು ಪ್ರಾಕ್ಟಿಕಲ್ ಲಾಜಿಕಲ್ ಪ್ರಶ್ನೆ ತುಂಬ ಜನ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ? ಒಂದು ಸಿದ್ಧರಾಗಿ ಒಂದಿಷ್ಟು ಜನ ನಿಂತಿರ್ತಾರಷ್ಟೇ, ಸೈನಿಕರು ಅಥವಾ ಉಳಿದ ವೀರರುಗಳು ಹಾಗೆ ನಿಂತಿರ್ತಾರಷ್ಟೇ ಅವರು ಸಿದ್ಧರಾಗಿ. ಉಳಿದಂತೆ ನಾಯಕರುಗಳು ಅಂತ ಏನಿರ್ತಾರೆ ಅವರುಗಳು ಮಾತುಕತೆಯಲ್ಲಿ ತೊಡಗಿರಬಹುದು. ಏನಂದರೆ ಅವ್ರು ಹೋಗಿ ಅವ್ರ ರಥ ತಗೊಂಡೋಗಿ ಇನ್ಯಾರ ಹತ್ರನೋ ಏನೋ ಒಂದು ಇದ್ರ ಬಗ್ಗೆ ಮಾತುಕತೆ ಇಂಥದ್ದನ್ನು ಮಾಡ್ತಾ ಇರ್ತಾರೆ ಅಂತಲೇ ಲೆಕ್ಕ. ಅದು ಅಲ್ಲಿ ಹಾಗೆ ನಡೆಯುತ್ತೆ. ಈ ಯುದ್ಧ ಅನ್ನೋದು ಇಡೀ ನಾವು 18 ದಿವಸದ ಯುದ್ಧ ನೋಡಿದಾಗಲೂ ಆ ಥರದ್ದಿರುತ್ತೆ. ಯಾರೋ ಒಬ್ಬ ಹೋಗಿ ಯಾರ ಹತ್ರನೋ ಮಾತುಕತೆ ಆಡ್ಕೋತಾನೆ, ಏನೋ ಒಂದು ಹೇಳ್ತಾನೆ, ಇವನೇನೋ ಒಂದು ಹೇಳ್ತಾನೆ, ಈ ಥರದ್ದಿರುತ್ತೆ. ಹಾಗಾಗಿ ಅಂತಹ ಮಾತುಕತೆಗಳು ನಡೆದುವು ಅಂತಲೇ ಕಾಣಿಸುತ್ತೆ, ನಡೀತಾ ಇತ್ತು ಅಂತಲೇ. ಆ ಥರದ ಮೂಮೆಂಟ್ ಇತ್ತು ಅಂತ. ಯಾಕೆಂದರೆ ಇಲ್ಲಿ ಈಗ ಯುದ್ಧ ಶುರುವಾಗಿಂತ ಮೊದಲು ಒಂದಿಷ್ಟು ಘಟನೆಗಳಿವೆ, ನಾವಿವತ್ತು ತಗೋತಾ ಇದ್ದೀವಿ. ಅದಾದಮೇಲೆ ಒಂದು ಮಾತೇನು ಬರುತ್ತೆ ಅಂದರೆ, ಮತ್ತೊಮ್ಮೆ ವ್ಯೂಹವನ್ನು ಸರಿ ಮಾಡಿಕೊಂಡ್ರು ಅಂತ ಒಂದು ಮಾತು ಬರುತ್ತೆ. ಈ ವ್ಯೂಹ ಅಂದರೆ ಏನು, ಯಾರ್ಯಾರು ಎಲ್ಲೆಲ್ಲಿ ನಿಲ್ಲಬೇಕು ಅಂತ ಫಿಕ್ಸ್ ಆಗಿರುತ್ತೆ. ವ್ಯೂಹ ಅಂದರೆ ಹಾಗೇನೆ, ಇವನು ಇಲ್ಲಿ ನಿಲ್ಲಬೇಕು, ಇವನು ಸೈನ್ಯ ಇಲ್ಲಿ ನಿಲ್ಲಬೇಕು, ಅದು ಈ ಆಕಾರದಲ್ಲಿ ನಿಲ್ಲಬೇಕು ಅಂತೆಲ್ಲ ನಿಶ್ಚಯ ಆಗಿರುತ್ತೆ. ಅದನ್ನು ಮತ್ತೆ ವ್ಯೂಹ ಸರಿ ಮಾಡಿಕೊಂಡ್ರು ಅಂತ ಅರ್ಥ ಏನು ಅಂದರೆ, ಗೀತೆ ನಡೆಯುವ ಸಂದರ್ಭದಲ್ಲಿ ಚದುರಿದ್ರು ಅಂತ ಅರ್ಥ. ಯುದ್ಧ ಆರಂಭ ಆಗದೇ ಇದ್ದಾಗ ಒಂದು ಸ್ವಲ್ಪ ಇನ್ನೇನೋ ಸಿದ್ಧತೆ ಮಾಡ್ಕೊಳ್ಳೋದು, ಏನೋ ಒಂದು ರಿಲ್ಯಾಕ್ಸ್ ಆಗೋದು, ಅದನ್ನೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಆ ಥರದ್ದು ಯಾವುದನ್ನು ಮಾಡ್ಕೊಳ್ತಾ ಇದ್ದಿರ್ಬೋದು. ಕುದುರೆಗೋ ಆನೆಗೋ ಇನ್ನೇನೋ ನೀರು ಕೊಡೋದು, ಆಹಾರ ಕೊಡೋದು, ಇಂಥವೆಲ್ಲ ಸೇರ್ಕೊಂಡಿರತ್ತೆ ಅಲ್ಲಿ ಯುದ್ಧ ಅಂದರೆ. ಆ ಥರದ್ದನ್ನು ಮಾಡ್ಕೊಂಡಿರೋ ಸಾಧ್ಯತೆಗಳು ಇರುತ್ತೆ. ಉಳಿದಂತೆ ಶಿಸ್ತಾಗಿ ನಿಂತ್ಕೊಂಡಿರ್ತಾರೆ ಅಷ್ಟೇ. ಸರ್, ಇನ್ನೊಂದು ಪ್ರಶ್ನೆ. ಈಗ ನಾವು ಭಗವದ್ಗೀತೆಯನ್ನು ತುಂಬ ವಿಸ್ತಾರವಾಗಿ ಹೇಳಿದ್ವಿ. ಯಾಕಂದರೆ ನೀವು ಅದನ್ನು ಸಂಸ್ಕೃತದಲ್ಲಿರೋದನ್ನು ಕನ್ನಡಕ್ಕೆ ನೀವು ಅದನ್ನು ಕಂಪ್ಲೀಟಾಗಿ ಅನುವಾದ ಮಾಡಿ ಅದರ ವಿವರಗಳನ್ನ ಕೊಡ್ತಾ ಇದ್ರಿ. ನಾನು ಪ್ರಶ್ನೆಗಳು ಕೇಳ್ತಾ ಇದ್ದೆ. ಹೀಗಾಗೋದು ಒಂದಷ್ಟು ದೊಡ್ಡದು ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಇದು ಎಷ್ಟು ದೊಡ್ಡದು ಇತ್ತು ಅನಿಸುತ್ತೆ. ಆಮೇಲೆ ಅದರಲ್ಲಿ ಸೇರ್ಕೊಂಡಿರಬಹುದ ಅಧ್ಯಾಯಗಳು. ಸೊ ಯಾಕೆ ಇದನ್ನು ಕೇಳ್ತಾ ಇದ್ದೇನೆ ಅಂದರೆ ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಶುರು ಆದರೆ ಒಂದು 8-9 ಗಂಟೆ ತನಕ ಭಗವದ್ಗೀತೆ ಮುಗಿತಾ ಆ ಟೈಮಲ್ಲಿ? ಇಡೀ ಭಗವದ್ಗೀತೆ ಸಂಸ್ಕೃತದಲ್ಲಿ ಇದೆಯಲ್ಲ, ಅದನ್ನು ಒಮ್ಮೆ ಓದೋದಕ್ಕೆ ಒಂದು 2.5 ಗಂಟೆ ಬೇಕಾಗುತ್ತೆ. 700 ಶ್ಲೋಕ ಇದೆ. ನೀವು ಕೇಳ್ತಾ ಇರೋದಿದೆ ಪ್ರಶ್ನೆ. ಇಡೀ ಭಗವದ್ಗೀತೆಯ ಆ ಸಂವಾದವನ್ನು ಹಿಂಗೆ ಸುಮ್ಮನೆ ಓದ್ಕೊಂಡು ಹೋದರೆ 2.5 ಗಂಟೆ ಬೇಕಾಗುತ್ತೆ. ಈ ಭಗವದ್ಗೀತೆ ಪಾರಾಯಣ ಅಂತ ಮಾಡೋ ಅಭ್ಯಾಸ ಇದೆಯಲ್ಲ, ಇಡೀ ಭಗವದ್ಗೀತೆ ಪಾರಾಯಣಕ್ಕೆ ಒಂದು 2.5 ಗಂಟೆ ಬೇಕಾಗುತ್ತೆ. ಓದುವ ವೇಗ ಇದ್ದವರು ಇನ್ನೂ ಸ್ವಲ್ಪ ಬೇಗ ಮಾಡ್ಬೋದು, ಇನ್ನು ಕೆಲವರಿಗೆ ಇನ್ನೂ ನಿಧಾನ ಆಗಬಹುದು. ಒಟ್ಟು 2.5 ಗಂಟೆನಲ್ಲಿ ಅದು ಮುಗಿದೋಗುತ್ತೆ ಅಂತ ಲೆಕ್ಕ. ಆದರೆ ಇಷ್ಟು ಹೊತ್ತು ಅವರು ಮಾತಾಡಿದ್ರು ಅಂತಲೇ ಹೇಳಬೇಕಾಗಿಲ್ಲ ಅನ್ನೋದು ವಿದ್ವಾಂಸರ ಅಭಿಪ್ರಾಯ. ಇನ್ನೂ ಸೂಕ್ಷ್ಮವಾಗಿ ಮಾತಾಡ್ಕೊಂಡಿರ್ಬೋದು ಅವರು. ವ್ಯಾಸರು ಹೇಳುವಾಗ ಅದನ್ನ ವಿಸ್ತಾರ ಮಾಡ್ತಾರೆ ಅಂತ. ಈಗ ವ್ಯಾಸರು ಹೇಳಿದ್ದನ್ನು ನಾವು ಮಾತಾಡುವಾಗ ನಾವೆಷ್ಟೋ ವಿಸ್ತಾರ ಮಾಡ್ತೀವಲ್ಲ, ಹಾಗೆ ಅವರು ವಿಸ್ತಾರ ಮಾಡಿರಬಹುದು ಅನ್ನೋದು ಒಂದು ಅಂಶ ಇದೆ ಅದರಲ್ಲಿ.
ಇಲ್ಲ, ಅಷ್ಟೊತ್ತು ಮಾತಾಡಿದ್ರು ಅಷ್ಟೊತ್ತೇನು ದೊಡ್ಡ ವಿಷಯ ಅಲ್ಲ. 2.5 ಗಂಟೆ ಅನ್ನೋದೇನೊಂದು ದೊಡ್ಡ ವಿಷಯ ಅಲ್ಲ. 2.5 ಗಂಟೆ ತುಂಬ ದೊಡ್ಡ ವಿಷಯನಲ್ಲ. ನೀವು ಹೇಳ್ದಂಗೆ ಒಂದಷ್ಟು ಆಕ್ಟಿವಿಟಿಗಳು ಮಾಡೋಷ್ಟೊತ್ತಿಗೆ ಅಥವಾ ಏನೋ ರೀಕ್ಯಾಲಿಬ್ರೇಟ್ ಮಾಡೋಷ್ಟೊತ್ತಿಗೆ, ಆಹಾರ ಕೊಡೋಷ್ಟೊತ್ತಿಗೆ 2.5 ಗಂಟೆ ಆಗಿರುತ್ತೆ. ಸೊ ಆಗಿರುತ್ತೆ. ಆಮೇಲೆ ಅಲ್ಲಿ ಯುದ್ಧ ನಾವು ಅಂದ್ಕೊಂಡಾಗ, ನಾವು ಹೇಳ್ತಾ ಹೋದಾಗ ಗೊತ್ತಾಗುತ್ತೆ, ಎಲ್ಲರೂ ಒಂದೇ ಸಲ ಮುಗಿಬಿದ್ದು ಬಿಡೋದು ಈ ಥರ ಇರಲ್ಲ. ಅಲ್ಲಿ ಯಾರೋ 2 ಜನ ಮೂವ್ ಆಗ್ತಾರೆ, ಇನ್ಯಾರು ನಿಂತಿರ್ತಾರೆ, ಇನ್ಯಾರೋ ನೋಡ್ತಿರ್ತಾರೆ, ಈ ಥರದ್ದೆಲ್ಲ ಇರುತ್ತೆ. ಬಹಳ ವಿಚಿತ್ರವಾಗಿದೆ ಯುದ್ಧ. ನಾನು ಅದಕ್ಕೆ ಯುದ್ಧವನ್ನು ಚೆನ್ನಾಗಿ ಹೇಳೋಣ ಅಂತ ಅನ್ಕೊಂಡಿದ್ದೇನೆ. ಅವತ್ತು ಯುದ್ಧ ಹೇಗಿತ್ತು ಅನ್ನೋದ್ರ ಬಗ್ಗೆ ಪರಿಕಲ್ಪನೆ ಬಹಳ ವ್ಯತ್ಯಾಸ ಇದೆ. ನಾವು ಸಿನಿಮಾಗಳು ನೋಡ್ಕೊಂಡು ಯುದ್ಧ ಹೀಗಿದೆ ಅಂತ ಅನ್ಕೊಂಡಿದೀವಿ. ಅಂದ್ರೆ 2 ಸೇನೆಗಳು ಮುಖಾಮುಖಿಯಾಗಿ ನಿಂತ್ಕೊಳ್ತವೆ. ಆಮೇಲೆ ಯಾರೊಬ್ರು ಹೇಳ್ತಾರೆ ಸ್ಟಾರ್ಟ್ ಅಂತ, ಎಲ್ಲರೂ ಒಂದೇ ಸಲ ಶುರು ಮಾಡ್ಕೋತಾರೆ. ನಮಗೆ ಅಭ್ಯಾಸ ಆಗಿರೋ ಶಬ್ದ ಆಕ್ರಮಣ ಅಂತಂದ್ರೆ ಅದು ಆಕ್ರಮಣ ಮಾಡ್ತಾರೆ ಎಲ್ಲರೂ ಅಂತ ಹೇಳಿ. 2 ಸೇನೆ ಒಮ್ಮೆಲೆ ನುಗ್ಗತ್ತೆ ಅಂತ ನಮ್ಮೆಲ್ಲ ನಿರ್ದೇಶಕರು ಇದನ್ನೇ ಟ್ರೈ ಮಾಡಿದ್ದಾರೆ. ಈಗ ಇತ್ತೀಚೆಗೆ ನಾವು ನೋಡಿದ್ರೆ ಬಾಹುಬಲಿ ಅಂತ ಸಿನಿಮಾಗಳವರೆಗೂ ಅಥವಾ ಅದರ ಮುಂದಿನ ಸಿನಿಮಾಗಳಲ್ಲೂ ಕಲ್ಕಿಯಲ್ಲಿ ಯುದ್ಧ ಇದೆಯಾ? ನಾನು ನೋಡಿಲ್ಲ ಕಲ್ಕಿ. ನೀವು ನೋಡಿದ್ರೆ ಕಲ್ಕಿನಲ್ಲಿ ಯುದ್ಧ ಇಲ್ಲ, ಬರೀ ಅಂದ್ರೆ ಒಂದಷ್ಟು ಎದುರಾಳಿಗಳು ಹೊಡೆದಾಡ್ತಾರೆ ಬಿಟ್ರೆ ಯುದ್ಧ ಅಂತ ಇಲ್ಲ. ಈ ಬಾಹುಬಲಿವರೆಗೆಲ್ಲ ನೋಡಿದ್ರೆ ಅಲ್ಲಿ ಯುದ್ಧ ಒಂದೇ ಕ್ರಮದಲ್ಲಿ ಹೋಗಿದ್ದಾರೆ, ಒಟ್ಟಿಗೆ 2 ಸೈನ್ಯಗಳು ಹೀಗೆ ಇದಾಗತ್ತೆ ಅನ್ನೋ ತರ ನೋಡಿದ್ದಾರೆ. ಇಲ್ಲಿ ಆ ತರ ಕಾಣಿಸಲ್ಲ, ನಿಂತು ನೋಡ್ತಾರೆ ಯುದ್ಧ ಮಾಡೋದನ್ನ. ಆ ತರದ್ದೆಲ್ಲ ಇರುತ್ತೆ ಇಲ್ಲಿಗ. ಭೇಷ್ ಅಂತ ನೋಡ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾನೆ ಅವನು ಅಂತೆಲ್ಲ ನಿಂತ್ಕೊಂಡು ನೋಡ್ತಾರೆ. ಹಾಗಾಗಿ ಸ್ವಲ್ಪ ವ್ಯತ್ಯಾಸವಾಗಿದೆ ಇದು. ಇಲ್ಲಿ ಯುದ್ಧ ಮಾಡ್ತಾ ಇದ್ದ ಕ್ರಮ. ರಾಮಾಯಣದ ಯುದ್ಧದಲ್ಲೂ ಹೀಗೆ ಬರುತ್ತೆ. ರಾಮ ರಾವಣರ ಯುದ್ಧದಲ್ಲೂ ಕೂಡ ಈ ಥರನೇ ಬರುತ್ತೆ. ಯಾರೋ ಇಬ್ರು ಯುದ್ಧ ಮಾಡ್ತಾ ಇದ್ರೆ ಮೂರನೇನು ಹೋಗಲ್ಲ, ಸುಮ್ಮನೆ ಇರ್ತಾನೆ. ಆ ಥರದ್ದೆಲ್ಲ ಭಾಳ ವಿಚಿತ್ರವಾಗಿದೆ. ಮೆಂಟಾಲಿಟಿ ವಿಚಿತ್ರ ಅಂತ ಅನ್ಸ್ಬಿಡತ್ತೆ. ಯುದ್ಧ ಹಿಂಗ ಮಾಡ್ತಾರಲ್ಲ ಇವರು ಅಂತ. ನನಗೆ ಯುದ್ಧ ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಸ್ವಲ್ಪ ಆಟ ನೋಡ್ದಂಗೆ ನೋಡ್ತಾನೆ. ಅಂದ್ರೆ ಯುದ್ಧನೂ ಆಟ ಥರ ಇತ್ತ ಅಂತ, ರೂಲ್ಸ್ ರೆಗ್ಯುಲೇಷನ್ಸು ಮತ್ತು ಅಲ್ಲಿ ನೋಡೋರು ಇರ್ತಾರೆ. ಈ ಆಟ ಮುಗಿದ್ಮೇಲೆ ಈ ಆಟ ಶುರು ಆಗುತ್ತೆ, ಆಮೇಲೆ ಇವ್ರು ಬರ್ತಾರೆ, ಈ ಥರ ನಾವು ಪ್ಲಾನ್ ಮಾಡ್ತೀವಲ್ಲ, ಆ ಥರ ಇತ್ತ? ಹೌದು, ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರಲಿಲ್ಲ. ಇವಾಗ ಒಂದು ತರಹದಲ್ಲಿ ನಾವು ಸಾಹಿತ್ಯಕವಾಗಿ ಕಲ್ಪನೆ ಮಾಡ್ಕೊಳ್ಳುವಾಗ, ದೃಶ್ಯದಲ್ಲಿ ಕಲ್ಪನೆ ಮಾಡ್ಕೊಳ್ಳೋ ಹಿಂಗೆ ಮಾಡ್ಕೊಂಡಿದ್ದೀವಿ ಅನ್ನೋದು ಬಿಟ್ಟರೆ, ಆ್ಯಕ್ಚುಲಿ ಇವತ್ತು ಯುದ್ಧ ಕೂಡ ಹಾಗೆ ನಡೆಯಲ್ಲ. ಇವತ್ತು ಕೂಡ ಏನಂದರೆ, ಯಾವ ತುಕಡಿ ಈಗ ಬೆಳಗ್ಗೆ ಅಟ್ಯಾಕ್ ಮಾಡಬೇಕು, ಯಾವ ತುಕಡಿ ಅದರ ಹಿಂದ್ಗಡೆ ಅದರ ರಕ್ಷಣೆಗಾಗಿರಬೇಕು, ಇನ್ನೆಲ್ಲಿಂದ ಒಂದು ಅಟ್ಯಾಕ್ ಮಾಡಬೇಕು ಅಂತ ವೆಲ್ ಪ್ಲ್ಯಾಂಡ್ ಆಗಿ ಹೋಗ್ತಾರೆ ಹೊರತು ಭಾರತದ ಅಷ್ಟು ಸೈನ್ಯ ತಗೊಂಡು ಒಂದೇ ಸಲ ಹೋಗೋದು ಇಲ್ಲ. ಪಾಕಿಸ್ತಾನ ಅಷ್ಟು ಸೈನ್ಯ ತಗೊಂಡು ಈ ಕಡೆ ಬರೋದು ಇಲ್ಲ. ಈಗ ರಷ್ಯಾ ಉಕ್ರೇನಲ್ಲಿ ಅವ್ರು ಇರೋಷ್ಟು ಸೈನ್ಯನ ಒಂದೇ ಸಲ ಜಮಾವಣೆ ಮಾಡ್ಕೊಂಡು ಯುದ್ಧ ಮಾಡ್ತಾನೆ ಇಲ್ಲ. ಅದು ಏನೋ ಒಂದು ಪ್ಲಾನ್, ಒಂದು ಸ್ಟ್ರಾಟಜಿ ಇದೆ, ಏನೋ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದಲ್ಲಿ ಹೋಗ್ತಾರಲ್ಲ, ಅದೇ ಲೆಕ್ಕಾಚಾರನು ಇಲ್ಲಿ ಕಾಣಿಸುತ್ತೆ. ಈಗಿನ ಇದನ್ನು ಹಾಗೆ ಅಲ್ವಾ ನಡೆಯೋದು ಸರ್? ಒಮ್ಮೆಲೆ ವಾಯುಸೇನೆ ಶುರು ಮಾಡಲ್ಲ, ಒಮ್ಮೆಲೆ ಜಲಸೇನೆ ಶುರು ಮಾಡಲ್ಲ, ಒಂದ್ಸಲ ಭೂಸೇನೆ ಕೆಲಸ ಮಾಡುತ್ತೆ, ಇನ್ಯಾವಾಗಲೂ ಅದು ವಾಯುಸೇನೆ ಹೋಗಿ ಕೆಲಸ ಮಾಡಿ ಬರುತ್ತೆ. ಇರೋ ಬಾಂಬ್ನೆಲ್ಲ ತಗೊಂಡೋಗಿ ಶತ್ರು ದೇಶಕ್ಕೆ ಮೇಲೆ ಹಾಕಿ ಖಾಲಿ ಮಾಡ್ಕೊಂಡ್ ಬರಲ್ಲ. ಈ ಥರದ ಪ್ಲಾನು ಈ ಯುದ್ಧದಲ್ಲಿದೆ. ವಾಸ್ತವವಾಗಿ ಅವತ್ತು ಇವತ್ತು ಯುದ್ಧ ಒಂದೇ ಥರ ನಡೀತಾ ಇದೆ. ನಾವು ದೃಶ್ಯದಲ್ಲಿ ಕಲ್ಪಿಸಿಕೊಳ್ಳುವ ಯುದ್ಧ ಮಾತ್ರ ಬೇರೆ ಥರ ಆಗಿಬಿಟ್ಟಿದೆ. ಸಿನಿಮಾಗಳಲ್ಲಿ ನೋಡೋದು ಮಾತ್ರ ಬೇರೆ ಥರ ಆಗಿಬಿಟ್ಟಿದೆ. ಈಗೇನಾಯಿತು ಅಂದರೆ, ಯಾವಾಗ ಅರ್ಜುನ ಮತ್ತೆ ಗಾಂಡೀವವನ್ನು ಹಿಡಿದನೋ ಆಗ ಶಂಖ, ಭೇರಿ, ನಗಾರಿ ಇವುಗಳೆಲ್ಲ ಮೊಳಗಿದ್ವು. ಇದು ಮೊಳಗ್ತಾ ಇದ್ದಾಗ ಮೇಲ್ಗಡೆ ಪ್ರೇಕ್ಷಕರು ಬಂದರು ಅಂತ ಹೇಳ್ತಾರೆ ವ್ಯಾಸರು. ಮೇಲಿನಿಂದ ನೋಡೋದಕ್ಕೆ ದೇವತೆಗಳು, ಗಂಧರ್ವರು, ಸಿದ್ಧರು, ಚಾರಣರು ಇವರುಗಳೆಲ್ಲ ಬಂದರು ಅಂತ. ಅದರ ಜೊತೆಗೆ ಋಷಿಗಳೂ ಬಂದರು, ಇಂದ್ರ ಕೂಡ ಬಂದಿದ್ದ ಅಂತ. ಅಂದರೆ ದೇವರಾಜನಾದ ಇಂದ್ರ ಕೂಡ ಮೇಲೆ ಬಂದು ಅವರು ನೋಡತೊಡಗಿದರು ಅಂತ. ಮೊದಲು ಬಂದಿದ್ರು ಅಂತ ಇತ್ತು, ಪ್ರಾಯಶಃ ಅವರು ಹೋಗಿ ಬಂದರು ಆ ಥರದ್ದೇನೋ. ಇಲ್ಲಂತೂ ಕಾಣಿಸ್ಕೊಂಡ್ರು ಅವರು ಅಂತ. ಇವ್ರಿಗೆ ಕಾಣಿಸ್ಕೊಂಡ್ರು ಅಂತಲ್ಲ, ಅವ್ರು ಅಲ್ಲಿ ಬಂದಿದ್ರು ಅಂತ, ಅದೃಶ್ಯವಾಗಿದ್ರು ಅನ್ನೋದೇ ಮಾತುಗಳು ಬರೋದು, ಕಾಣುವಂತೆ ಅಲ್ಲ ಅಂತ. ಹಾಗಾಗಿ ಮೇಲ್ಗಡೆ ಪ್ರೇಕ್ಷಕರು ಸಿದ್ಧರಾದರು ಇದಕ್ಕೆ ಅಂತ. ಡ್ರೋನಲ್ಲಿ ನೋಡ್ತಾ ಇರೋ ಡ್ರೋನ್ ಆಂಗಲ್. ಹೌದೌದು. ಅಕ್ಕಪಕ್ಕ ನಿಂತ್ರೆ ಏನೂ ಕಾಣಿಸಲ್ವಲ್ಲ, ಧೂಳೆದ್ದಿರತ್ತೆ, ಆ ಥರ. ಇಷ್ಟ ಆಗ್ತಾ ಇದ್ದಾಗೆ ಒಂದು ವಿಚಿತ್ರ ನಡೆಯುತ್ತೆ. ಈಗಿನ ಪ್ರಕಾರ ನಮಗೆ ಯುದ್ಧ ಶುರು ಮಾಡಬೇಕೀಗ. ಈಗ ಒಂದ್ಸಲ ಯುದ್ಧ ಶಂಖನಾದ ಆಗಿ ಭಗವದ್ಗೀತೆ ತಿರ್ಕೊಂಡ್ಬಿಟ್ರೆ, ಈಗ ಯುದ್ಧ ಆಗಬೇಕು ಅಂತ ಅಂದುಕೊಂಡು ಎಲ್ಲರೂ ಸಿದ್ಧರಾಗುವಾಗ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಇದಕ್ಕಿದ್ದಾಗೆ ಯುಧಿಷ್ಠಿರ, ಅವನು ಮೊದಲಿಂದ ಧರಿಸಿಯೇ ಇದ್ದವನು, ಧನಸ್ಸನ್ನು ಧರಿಸ್ಕೊಂಡೇ ನಿಂತವನು. ಇದಕ್ಕಿದ್ದಾಗ ಆಯುಧಗಳನ್ನೆಲ್ಲ ತೆಗೆದಿಡ್ತಾನೆ. ಅಂದರೆ ಕೈಲಿದ್ದ ಧನಸ್ಸು, ಹಿಂದಿದ್ದ ಬತ್ತಳಿಕೆ, ಆಮೇಲೆ ಸೊಂಟದಲ್ಲಿ ಕತ್ತಿ ಇರುತ್ತೆ, ಹಲವು ಆಯುಧಗಳು ಇರುತ್ತೆ, ಅದನ್ನೆಲ್ಲ ಬಿಚ್ಚಿಡ್ತಾನೆ. ಹಾಕಿದ ಕವಚನೂ ಬಿಚ್ಚಿಡ್ತಾನೆ ಯುಧಿಷ್ಠಿರ. ಕವಚ ಬಿಚ್ಚಿಟ್ಟು ಕೆಳಗಿಳಿದು ನಡ್ಕೊಂಡು ಶತ್ರು ಸೇನೆದ ಕಡೆ ಹೋಗಕ್ಕೆ ಆರಂಭ ಮಾಡ್ಬಿಡ್ತಾನೆ. ಯುದ್ಧದಲ್ಲಿ ಏನು ಅಂದರೆ, ಒಂದು ರಥ ಬಿಟ್ಟು ನಡೆಯಲ್ಲ. ರಥ ಬಿಟ್ಟು ನಡೆದರೆ ಅಂದರೆ ರಥವೇ ಬಹಳ ಮುಖ್ಯವಾದದ್ದಲ್ಲಿ.
ರಥ ಬಿಟ್ಟು ನೆಲದಲ್ಲಿದ್ದಾನೆ ಅಂದರೆ ಶತ್ರು ಕೈಗೆ ಸಿಕ್ಕದ ಅಂತಲೇ ಲೆಕ್ಕ ಅದು. ಓಕೆ. ಅವನನ್ನು ಹಿಡಿದು ಬಿಡ್ಬೋದು, ಏನೂ ಮಾಡ್ಬೋದು. ಯಾಕೆಂದರೆ ಅವರು ಆಟ ಆಡ್ತಾ ಇದ್ದಿದ್ದು ಅಂದರೆ ಶತ್ರುವನ್ನು ಮಣಿಸ್ತಾ ಇದ್ದಿದ್ದು, ಅವನಿಂದ ಬಚಾವಾಗ್ತಾ ಇದ್ದಿದ್ದು ರಥದಲ್ಲಿ. ರಥದ ಕಲ್ಪನೆಯು ನಾವು ಅಂದ್ಕೊಂಡಾಗಲ್ಲ, ಅದು ಬೇರೆ ಥರನೇ ಇರ್ತಾಯಿತ್ತು. ಆ ರಥವನ್ನು ಆ ಕಡೆ ತಿರುಗಿಸ್ತಿದ್ರು, ಈ ಕಡೆ ತಿರುಗಿಸ್ತಿದ್ರು, ಮೇಲೆ ಮಾಡ್ತಿದ್ರು, ಕೆಳಗೆ ಮಾಡ್ತಿದ್ರು, ಏನೇನೋ ಆಟ ಆಡ್ತಾ ಇದ್ದರು ಅದರಲ್ಲಿ. ನಾವು ಈ ಚೇಸ್ ಮಾಡೋ ಯಾವುದೋ ಸಿನಿಮಾಗಳಲ್ಲಿ ಒಂದಿಷ್ಟು ನೋಡ್ತೀವಲ್ಲ, ಸುಮ್ಮನೆ ಒಂದು ಮನಸ್ಸಿಗೆ ತಂದ್ಕೊಳ್ಬೋದು ಅಂತ. ಅಂದರೆ ಎರಡು ಕಾರ್ಗಳಲ್ಲೇ ಗುದ್ದಾಟ ಒಂದಿರತ್ತಲ್ಲ, ತಪ್ಪಿಸ್ಕೊಳ್ಳೋದು, ಗುದ್ದೋದು ಇತ್ಯಾದಿಗಳಿರತ್ತಲ್ಲ. ಮನೆ ಉಡುಪಿಲಿ ಯಾವುದೋ ಒಂದು ನಡೆದಿದ್ದು ವಿಡಿಯೋನು ಕಾಣಿಸ್ತಾ ಇತ್ತಲ್ಲ, ಆ ಥರ ಈ ರಥಗಳನ್ನು ಬಳಸ್ತಾ ಇದ್ದರು ಇವರು. ಹಾಗಾಗಿ ಸಾರಥಿ ಬಹಳ ಮುಖ್ಯ ಆಗಿರ್ತಿದ್ದ ಇವರಿಗೆ ಆಗಿನ ಕಾಲದಲ್ಲಿ. ಸಾರಥಿಯ ಮೇಲೆ ಯುದ್ಧದ ಸೋಲು ಗೆಲುವು ನಿಶ್ಚಯ ಅನ್ನೋ ಲೆವೆಲ್ಲಿಗಿತ್ತದು. ಹಾಗಾಗಿ ರಥ ಬಿಟ್ಟು ಕೆಳಗೆ ಇಳಿದ ಒಬ್ಬ ಅಂದರೆ ಶತ್ರು ಕೈಗೆ ಸಿಕ್ಕದ ಅಂತಲೇ ಲೆಕ್ಕ. ಹಾಗಾಗಿ ಇವ್ರು ಯುದ್ಧಗಳಲ್ಲಿ ಏನು ಮಾಡ್ತಾ ಇದ್ದು ಅಂದರೆ, ಮೊದಲು ಸಾರಥಿಯನ್ನು ಗುರಿ ಇಡ್ತಾ ಇದ್ರು, ಸಾರಥಿ ಕೊಂದಾಗ್ತಿದ್ರು, ಕುದುರೆನ ಕೊಂದು ಬಿಡ್ತಿದ್ರು. ಅವಾಗ ಅವನ ರಥ ಸ್ತಬ್ಧ ಆಗ್ಬಿಡತ್ತಲ್ಲ, ಆಗ ಅವನನ್ನು ಹಿಡಿಯೋದಕ್ಕಾಗತ್ತೆ ಅಂತ. ಹಾಗಾಗಿ ಯಾರು ರಥ ಬಿಟ್ಟು ಕೆಳಗಿರ್ತಾ ಇರಲಿಲ್ಲ. ಅಂಥದ್ರಲ್ಲಿ ಇವನು ಕೆಳಗಿಳಿತಾನೆ, ಬಿಲ್ಲು ಬಾಣ ಕತ್ತಿ ಎಲ್ಲ ತೆಗೆದಿಡ್ತಾನೆ, ಕವಚನೂ ತೆಗೆದಿಡ್ತಾನೆ, ಎದ್ದು ಹೊರಟು ಬಿಡ್ತಾನೆ. ಟಿಪಿಕಲ್ ಧರ್ಮರಾಜ ಅಲ್ಲ, ನೋಡೋಣ ಮುಂದೆ. ಇವನು ಹೊರಟಿದ್ದನ್ನು ನೋಡಿ, ಯುಧಿಷ್ಠಿರ ಹೊರಟಿದ್ದನ್ನು ನೋಡಿ ಕೂಡಲೇ ಅರ್ಜುನ ಕೆಳಗಿಳಿತಾನೆ. ಭೀಮ, ನಕುಲ, ಸಹದೇವ ಕೆಳಗಿಳಿತಾರೆ. ಎಲ್ಲರೂ ಅವನಿಂದ ಹೊರಟು ಬಿಡ್ತಾರೆ. ಕೃಷ್ಣ ಕೂಡ ಇಳಿದು ಹೊರಟು ಬಿಡ್ತಾನೆ ಅವನ ಹಿಂದೆ. ಇವರೆಲ್ಲ ಯಾಕೆ ಹೊರಟ ಅಂತ ಗೊತ್ತಾಗದೆ ಹೋಗ್ತಾ ಇರೋದು. ಅವನಷ್ಟಕ್ಕೆ ಹೋಗ್ತಾ ಇದ್ದಾನೆ, ಪೂರ್ವಾಭಿಮುಖವಾಗಿ ಹೋಗ್ತಾ ಇದ್ದ ಅಂತ ವ್ಯಾಸರು ಹೇಳ್ತಾರೆ, ಪ್ರಾಂಗುಖ ಅಂತ. ಅಂದರೆ ಏನಂದರೆ ಪಾಂಡವರ ಸೈನ್ಯ ಪೂರ್ವಕ್ಕೆ ಅಭಿಮುಖವಾಗಿ ನಿಂತಿತ್ತು, ಅವರದ್ದು ಪಶ್ಚಿಮಕ್ಕೆ ಅಭಿಮುಖವಾಗಿ ನಿಂತಿತ್ತು. ಹಾಗಾಗಿ ಇವನು ಹೋದರೆ ಪೂರ್ವದ ಕಡೆನೇ ಹೋಗಬೇಕಲ್ಲ, ಪೂರ್ವದ ಕಡೆಗೆ ಹೋಗ್ತಾ ಇರ್ತಾನೆ. ಅರ್ಜುನ ಕೇಳ್ತಾನೆ, ಏನು ಯೋಚನೆ ಮಾಡ್ತಾ ಇದೀಯಾ, ಏನು ನಿನ್ನ ನಿರ್ಣಯ ಇದು? ನಮ್ಮನ್ನು ಬಿಟ್ಟು ಬರಿಗಾಲಲ್ಲಿ ಯಾಕೆ ಶತ್ರು ಸೈನ್ಯದ ಕಡೆ ಹೋಗ್ತಾ ಇದೀಯಾ ಅಂತ. ಅರ್ಜುನ ಪ್ರಶ್ನೆ ಏನಂದರೆ, ನಮ್ಮನ್ನು ಬಿಟ್ಟು, ಸಹೋದರರನ್ನ ಬಿಟ್ಟು ಶತ್ರು ಸೈನ್ಯದ ಕಡೆ ಬರಿಗಾಲಲ್ಲಿ ಯಾಕೆ ಹೋಗ್ತಾ ಇದೀಯಾ ಅಂತ. ಅಂದರೆ ಈ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಯಾಕೆ ಹೋಗ್ತಾ ಇದೀಯಾ ಅನ್ನೋದಲ್ಲ, ನಮ್ಮನ್ನು ಬಿಟ್ಟು ಯಾಕೆ ಹೋಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಅರ್ಜುನನ ಮನಸ್ಸಿನಲ್ಲಿ ಬಂದಿದ್ದು ಅಂತ. ಈ ನಮ್ಮನ್ನು ಬಿಟ್ಟು ಅನ್ನುವಾಗ ಬಹಳ ಅಂಶಗಳಿವೆ ಇಲ್ಲಿ. ಒಂದು, ಅವರು ಒಬ್ಬರನ್ನೊಬ್ಬರನ್ನು ಬಿಟ್ಟು ಏನೂ ಮಾಡಿದ್ದು ಅಂತಲೇ ಇಲ್ಲ ಪಾಂಡವರು. ಯುಧಿಷ್ಠಿರನಿಗಿಂತ ಬೇರೆ ವಿಷಯಗಳಲ್ಲಿ ಇವರು ಬಲಿಷ್ಠರಾದರು, ಅವನ ಜೊತೆಗೆ ಹೋಗಿದ್ದೇನೆ ಇವರು. ಮತ್ತು ಒಟ್ಟಿಗೆ ಕೆಲಸ ಅವ್ರದ್ದು, ಒಟ್ಟಿಗೆ ಯೋಚನೆ, ಒಟ್ಟಿಗೆ ನಿರ್ಣಯ ಅಂತ. ಅವ್ರು ಯಾವ ನಿರ್ಣಯವನ್ನು ಏಕಾಂಗಿಯಾಗಿ ತಗೊಳ್ಳೋದು ಅಂತ ಇಲ್ವೇ ಇಲ್ಲ. ಯುಧಿಷ್ಠಿರ ಏನು ಹೇಳಿದ್ರು ಕೇಳ್ತಿದ್ರು ಇವರು ಅಂತಾದ್ರೂ ಅವರೊಂದಿಗೆ ಚರ್ಚೆ ಮಾಡದೆ ಒಂದು ನಿರ್ಣಯ ಇರಲಿಲ್ಲ ಅಂತ. ಕೊನೆಗೆ ಅವನು ಹೇಳಿದ ಮಾತನ್ನೇ ಒಪ್ಪಲಿ ಇವರು. ಆದರೆ ಚರ್ಚೆ ಆಗ್ತಾಯಿತ್ತು, ಈಗ ಏನೂ ಮಾತಾಡದೆ ಯಾಕೆ ಹೊರಟಿದೀಯಾ ಅಂತ. ಆದರೆ ಅವನು ಏನು ಅಂದರೆ, ವ್ಯಾಸರು ಹೇಳ್ತಾರೆ ವಾಗ್ಯತಃ ಅಂತ. ಅಂದರೆ ಮೌನವ್ರತವನ್ನು ಧಾರಣೆ ಮಾಡಿ ಹೋಗ್ತಾ ಇದ್ದಂತೆ ಅವನು. ಮೌನವ್ರತದ ಧಾರಣೆ. ಮೌನ ಎಷ್ಟೊತ್ತು ಅಂದರೆ, ಈ ಮೌನವ್ರತಗಳನ್ನು ಬಹಳ ಬೇರೆ ಬೇರೆ ತರಹದಲ್ಲಿ ಮೌನ ಮಾಡ್ತಾಯಿದ್ರು. ಮೌನ ಅಂದರೆ ಒಂದು 5 ನಿಮಿಷದ ಮೌನ ಇರ್ಬೋದು, 10 ನಿಮಿಷದ ಮೌನ ಇರ್ಬೋದು, ಒಂದು ಇಡೀ ದಿನದ ಮೌನ ಇರ್ಬೋದು. ಹೀಗೆ ಎಷ್ಟೋ ಹೊತ್ತು ಮೌನ ಅಂತ, ಅಥವಾ ಈ ಕ್ರಿಯೆ ಮುಗಿಯುವ ತನಕ ಮೌನ ಅಂತ, ಹೀಗೆಲ್ಲ ಮೌನವ್ರತ ಅಂದರೆ. ಈಗ ಊಟ ಮಾಡುವಾಗ ಮಾತನಾಡೋಲ್ಲ ಅಂತ ಒಂದು ಮೌನವ್ರತ ಅಂತ, ಊಟ ಮುಗಿಯುವಷ್ಟೊತ್ತು ನಾನು ಮಾತಾಡಲ್ಲ ಅಂತ. ಹಾಗೆ ಅವನು ಮೌನವಾಗಿ ಹೋಗ್ತಾ ಇದ್ದಾನೆ, ಅವನು ಮೌನವ್ರತ ಸ್ವೀಕಾರ ಮಾಡಿಯೇ ಹೋಗ್ತಾ ಇದ್ದಾನೆ. ಹಾಗಾಗಿ ಅವನು ಉತ್ತರಿಸ್ತಾ ಇಲ್ಲ, ಅವನು ಹೋಗ್ತಾ ಇದ್ದಾನೆ. ಅರ್ಜುನನ ಪ್ರಶ್ನೆಗೆ ಒಂದು ಉತ್ತರವೇ ಇಲ್ಲ, ಮೌನ ಆಗಿದ್ದರಿಂದ. ಈಗ ಭೀಮ ಕೇಳ್ತಾನೆ, ಎಲ್ಲಿಗೆ ಹೋಗ್ತಾ ಇದೀಯ ನೀನು? ಕವಚಗಳನ್ನು, ಆಯುಧಗಳನ್ನು ಎಲ್ಲ ಬಿಟ್ಟಿದೀಯ ರಥದಲ್ಲೇ, ಶತ್ರುಗಳು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಅಂತಹ ಹೊತ್ತಿನಲ್ಲಿ ನೀನು ನಮ್ಮನ್ನು ಬಿಟ್ಟು, ಆಯುಧಗಳನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಭೀಮ ಕೇಳ್ತಾನೆ ಅಂತ. ಈ ಕೇಳುವ ಅಂಶಗಳಲ್ಲಿ ಒಂದು ಸಣ್ಣ ಇದಿದೆ. ಅರ್ಜುನ ಕೇಳುವಾಗ ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆಯಾ ಅಂದರೆ, ಭೀಮ ಕೇಳ್ತಾ ಇದ್ದಾನೆ, ಶತ್ರುಗಳು ಸಿದ್ಧರಾಗಿದ್ದಾರೆ, ಆಗ ನೀನು ಆಯುಧಗಳನ್ನು ಬಿಟ್ಟಿದ್ದಿ, ನಮ್ಮನ್ನು ಬಿಟ್ಟಿದ್ದಿ ಅಂತ. ಅಂದರೆ ಯುಧಿಷ್ಠಿರ ತನ್ನ ರಕ್ಷಣೆಯ 2 ಅಂಶಗಳನ್ನು ಬಿಟ್ಟು ಶತ್ರು ಸೈನ್ಯದ ಕಡೆ ಹೋಗ್ತಾ ಇದ್ದಾನಲ್ಲ. ಒಂದು, ತಮ್ಮಂದು ರಕ್ಷಿಸಬೇಕು, ಇಲ್ಲ ಆಯುಧಗಳ ರಕ್ಷಣೆ ಬೇಕು, ಎರಡೂ ಇಲ್ಲ ಅವನದ್ದು ಅಂತ. ಅದಕ್ಕೂ ಅವನದ್ದು ಉತ್ತರ ಇಲ್ಲ. ಆಗ ನಕುಲ ಕೇಳ್ತಾನೆ, ನೀನು ಹೀಗೆ ನಮ್ಮನ್ನು ಬಿಟ್ಟು ಹೋಗ್ತಾ ಇರೋದನ್ನು ನೋಡಿದರೆ ನನಗೆ ಭಯ ಆಗ್ತಾ ಇದೆ ಅಂತ. ನೀನು ಹೋಗೋದನ್ನು ನೋಡಿದರೆ ಭಯ ಆಗ್ತಾ ಇದೆ ಅಂತ ನಕುಲ ಹೇಳ್ತಾನೆ ಅಂತ. ಅಂದರೆ ಒಂದು ಗೊಂದಲ, ಆತಂಕ ಆಗಿದೆ. ಈಗ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಅಂತ, ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಅಂತ, ಭಯ ಆಗ್ತಾ ಇದೆ ಅಂತ ಹೇಳ್ತಾನೆ. ಸಹದೇವ ಹೇಳ್ತಾನೆ,
ಯುದ್ಧ ಮಾಡಬೇಕಾದ ಹೊತ್ತಲ್ಲಿ ಯಾಕೆ ಹೋಗ್ತೀಯಾ ಅಂತ. ಶತ್ರುಗಳ ಜೊತೆಗೆ ಯುದ್ಧ ಮಾಡಬೇಕು ಅಂದರೆ ಅಭಿಮುಖರಾಗಿ ನಿಂತ ಶತ್ರುಗಳೊಂದಿಗೆ ಯುದ್ಧ ಮಾಡುವ ಹೊತ್ತಿನಲ್ಲಿ ಯುದ್ಧ ಮಾಡದೆ ಶತ್ರುಗಳಿಗೆ ಅಭಿಮುಖವಾಗಿ ಯಾಕೆ ಹೋಗ್ತಾ ಇದೆಯಾ ಅಂತ ಸಹದೇವ ಕೇಳ್ತಾನೆ. ವ್ಯಾಸರು ಬಹಳ ಚೆನ್ನಾಗಿ ಸಂಭಾಷಣೆಗಳನ್ನು ಹೆಣಿತಾರೆ. ಅಂದರೆ ಮಹಾಭಾರತ ನೀವು ಎಷ್ಟು ಆಳಕ್ಕಿಳಿದ್ರೂ ಅದನ್ನು ಇನ್ನೂ ಅರ್ಥ ಮಾಡ್ಕೊಳ್ಬೋದು ಅನ್ನೋದಕ್ಕೆ 4 ಜನರ ಪ್ರಶ್ನೆ ಬಂದಿದೆ. 4 ಜನರ ಪ್ರಶ್ನೆ ಒಂದೇ, ಆದರೆ 4 ಜನರ ಇದು ಬೇರೆ, ಕೇಂದ್ರ ಬೇರೆ ಅಂತ, ಅವರ ಆಶಯದ ಕೇಂದ್ರ ಬೇರೆ ಅಂತ. ಅರ್ಜುನನಿಗೆ ನಮ್ಮನ್ನು ಬಿಟ್ಟು ಯಾಕೆ ಹೋಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಭೀಮನಿಗೆ ನಿನ್ನ ರಕ್ಷಿಸುವ 2 ಅಂಶಗಳನ್ನು ಬಿಟ್ಟು ಶತ್ರು ಸೈನ್ಯದ ಕಡೆ ಯಾಕೆ ಹೋಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ನಕುಲನಿಗೆ ಭಯ ಆಗಿದೆ. ಸಹದೇವನಿಗೇನು ಅಂದರೆ ಯುದ್ಧ ಬಿಟ್ಟು ಯಾಕೆ ಹೋಗ್ತಾ ಇದೆಯಾ ಅಂತ ಅಂದರೆ 4 ಜನ ಕೇಳುವ ಅಂಶಗಳು ಬೇರೆ ಬೇರೆ ಇದೆ ಅಂತ ಇಷ್ಟು ಸೂಕ್ಷ್ಮದಲ್ಲಿ ವ್ಯಾಸರು ಮಾತಾಡ್ತಾರೆ. ಹಾಗಾಗಿ ಮಹಾಭಾರತ ಎಷ್ಟು ಆಳಕ್ಕೆ ಇಳಿದ್ರೂ ನಾವು ಇನ್ನೂ ಆಳಕ್ಕೆ ಇಳಿಯೋದಕ್ಕೆ ಅಂಶಗಳು ಉಳ್ಕೊಂಡಿರುತ್ತೆ. ಆದರೆ ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ರು ಯುಧಿಷ್ಠಿರ ಅನ್ನೋದು ಉತ್ತರ ಇಲ್ಲ. ಅವನು ಹೋಗ್ತಲೇ ಇದ್ದಾನೆ ಅಷ್ಟೇ. ಅದೇನು ತುಂಬ ಹತ್ರನೂ ಇರೋದಿಲ್ಲ. ನಮಗೆ ಇಷ್ಟಿಷ್ಟು ಹತ್ರದಲ್ಲಿ ನಿಂತಿರ್ತಾರೆ ಅಂತಲ್ಲ, ತುಂಬ ಇದರಲ್ಲೇ ನಿಂತಿರ್ತಾರೆ. ಡಿಸ್ಟೆನ್ಸ್ ಜಾಸ್ತಿನೇ ಇರುತ್ತೆ, ಅಷ್ಟು ದೂರದಲ್ಲಿ ನಿಂತಿರ್ತಾರೆ. ಮತ್ತೆ ಮೂವ್ ಮಾಡಬೇಕು ರಥವನ್ನು, ನಡ್ಕೊಂಡು ಹೋಗೋದಷ್ಟು ಅಲ್ಲ, ಇನ್ನೂ ಜಾಸ್ತಿ ಇರುತ್ತೆ. ಅವನು ನಡ್ಕೊಂಡು ಹೋಗ್ತಾನೆ ಇದ್ದಾನೆ. ಇವ್ರ ಪ್ರಶ್ನೆಗೆ ಉತ್ತರ ಇಲ್ಲ ಅವನದ್ದು ಒಂದೇ ಕಡೆಯಲ್ಲಿ. ಆಗ ಕೃಷ್ಣನ ಮುಖದಲ್ಲಿ ಒಂದು ಮುಗುಳು ನಗು ಬರುತ್ತೆ. ಕೃಷ್ಣನೂ ಹೋಗ್ತಾ ಇದ್ನಲ್ಲ ಅವನಿಂದ. ಬೇರೆ ಕೆಲವು ರಾಜರುಗಳು ಹೋಗ್ತಾ ಇದ್ರು. ಕೆಲವರು ಇವ್ರ ಜೊತೆಗೆ ಅವರು ಇಳಿದು ಬಿಡ್ತಾರೆ. ಅವರು ಇವ್ರ ಹಿಂದೆ ಹಿಂಬಾಲಿಸ್ತಾರೆ. ಕೃಷ್ಣನ ಮುಖದಲ್ಲಿ ಒಂದು ನಗು ಬರುತ್ತೆ. ಕೃಷ್ಣ ಹೇಳ್ತಾನೆ, ಅವನ ಅಭಿಪ್ರಾಯ ಏನು ಅನ್ನೋದು ನನಗೆ ಗೊತ್ತಾಗಿದೆ ಅಂತ. ಅವನೇನು ಯೋಚಿಸ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತಾಗಿದೆ. ಏನಂದರೆ ಭೀಷ್ಮ, ದ್ರೋಣ, ಕೃಪಾ ಮತ್ತು ಶಲ್ಯ ಇವರ ಬಳಿಗೆ ಹೋಗಿ ಯುದ್ಧಕ್ಕೆ ಅನುಮತಿ ಕೇಳೋದಕ್ಕೆ ಅಂತ ಹೊರಟಿದ್ದಾನೆ. 4 ಜನ, ಭೀಷ್ಮ, ದ್ರೋಣ, ಕೃಪಾ ಮತ್ತು ಶಲ್ಯರ ಅನುಮತಿ ಕೇಳೋದಕ್ಕೆ ಹೊರಟಿದ್ದಾನೆ. ಅದೇನು ಅಂತ ಅಂದರೆ ಒಂದು ಇತಿಹಾಸ ಹೀಗೇನೆ ಅಂತ ಹೇಳ್ತಾನೆ ಕೃಷ್ಣ. ಇತಿಹಾಸ ಏನು ಅಂತ ಅಂದರೆ ಹಿರಿಯರೊಂದಿಗೆ ಯುದ್ಧ ಮಾಡುವಾಗ ಅವರ ಒಪ್ಪಿಗೆ ಪಡೆದು ಮಾಡಿದರೆ ಜಯ ಅಂತ ಇತಿಹಾಸ ಹೇಳುತ್ತೆ ಅಂತ. ಶ್ರೂಯತೆ ಹಿ ಪುರಾಕಲ್ಪೆ ಗುರೂನ್ ಅನುಮಾನ್ಯ ಯಹ ಯುದ್ಧತೆ ಸ ಭವೇದ್ವ್ಯಕ್ತಂ ಅಪಧ್ಯಾತೋ ಮಹಾತ್ತರೈಹಿ ಅಂತ. ಯಾರು ಹಿರಿಯರೊಂದಿಗೆ ಯುದ್ಧ ಮಾಡುವಾಗ ಒಪ್ಪಿಗೆ ಪಡೆದುಕೊಂಡು ಮಾಡ್ತಾನೋ ಅವನಿಗೆ ಜಯ ಸಿಗತ್ತೆ ಅಂತ. ಅಂದರೆ ಅಲ್ಲೊಂದು ಅಂಶ ಇದೆ. ಏನು ಅಂದರೆ ಹಿರಿಯರೊಂದಿಗೆ ಯುದ್ಧ ಮಾಡಬಾರ್ದು, ಹಿರಿಯರೊಂದಿಗೆ ಜಗಳನೂ ಮಾಡಬಾರ್ದು, ಮನಸ್ತಾಪ ಮಾಡ್ಕೊಳ್ಬಾರ್ದು ಹಿರಿಯರೊಂದಿಗೆ ಅನ್ನೋದೇ ಅಂಶ. ಯಾಕೆಂದರೆ ಹಿರಿಯರ ಮನಸ್ಸನ್ನು ನೋಯಿಸಿದರೆ ಅದು ಶಾಪವಾಗಿ ತಾಪವಾಗಿ ಕಾಡತ್ತೆ ಅನ್ನೋದು ನಮ್ಮ ಭಾರತೀಯರ ಇದು ನಂಬಿಕೆಯಲ್ಲಿ ಬಂದಿರುವಂಥ ಅಂಶ. ಹಾಗಾಗಿ ಅವರನ್ನು ನೋಯಿಸಬೇಡಿ ಅಂತಲೇ ಬರೋದು. ಅವ್ರ ಜೊತೆ ಜಗಳ ಅಂತೂ ಮಾಡೋದು ಅನ್ನೋದು ಬಹಳ ಅಪರೂಪದ ವಿಷಯ. ಯುದ್ಧ ಅಂತೂ ಸಾಧ್ಯವೇ ಇಲ್ಲ ಅಂತ. ಆದರೆ ಕೆಲವೊಮ್ಮೆ ಇಂಥ ಸನ್ನಿವೇಶ ಬಂದುಬಿಡುತ್ತೆ. ಯಾರನ್ನು ಗೌರವಿಸಬೇಕೋ ಪೂಜಿಸಬೇಕೋ ಅವ್ರ ಜೊತೆಗೆ ಯುದ್ಧ ಮಾಡುವ ಸನ್ನಿವೇಶ ಅನ್ನೋದು ಬಂದುಬಿಡುತ್ತೆ. ಈ ಇಡೀ ಮಹಾಭಾರತದಲ್ಲಿ ನಮಗೆ ಕಾಣಿಸೋದಿದೇನೆ. ಇವುಗಳನ್ನು ನಾವು ಧರ್ಮ ಸಂಕಟಗಳು ಅಂತ ಹೇಳ್ತೀವಿ. ಧರ್ಮ ಸಂಕಟ ಅಂದರೆ ಏನು ಅಂದರೆ ಈಗೇನು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅಂತ ಅಲ್ಲ. ತಂದೆಯ ಧರ್ಮ, ಮಗನ ಧರ್ಮ, ಗಂಡನ ಧರ್ಮ, ಹೆಂಡತಿಯ ಧರ್ಮ, ಅಣ್ಣನ ಧರ್ಮ, ತಮ್ಮನ ಧರ್ಮ ಅಂತ ಅವರವರ ಒಂದು ಇದಿದೆಯಲ್ಲ, ಕರ್ತವ್ಯ ಅಂತ ಇದೆಯಲ್ಲ, ಅದನ್ನು ಯಥಾವತ್ತಾಗಿ ನೆರವೇರಿಸೋದಕ್ಕೆ ಆಗೋದೇ ಇಲ್ಲ ಅನ್ನೋ ಸನ್ನಿವೇಶ ನಮ್ಮೆದುರಿಗೆ ಬಂದುಬಿಡತ್ತೆ. ಎಷ್ಟೋ ಸಲ ನಮ್ಮ ಧರ್ಮ ಯಾವುದು ಅಂತ ಗೊತ್ತಿಲ್ಲದೆ ನಾವು ವರ್ತಿಸ್ಬಿಡ್ತೀವಿ. ಮಗನಾಗಿ ನಾನು ಹೆಂಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲದೆ ನಾನು ನಡ್ಕೋತಾ ಇರ್ತೀನಿ. ತಂದೆಯಾಗಿ ನಾನು ಹೇಗೆ ನಡ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ಳದೆ ನಾನು ನಡ್ಕೋತಾ ಇರ್ತೀನಿ. ಗಂಡನಾಗಿ ನಾನು ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲದೆ ನಡ್ಕೋತಾ ಇರ್ತೀನಿ. ಹೀಗೆ ಆದರೆ ಗೊತ್ತಿದ್ದರೂ ಆ ಅರಿವಿದ್ದರೂ ಹಾಗೆ ನಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥ ಅಂಶ ಬಂದುಬಿಡತ್ತೆ ಅಂತ. ಎಲ್ಲೋ ಯಾರೋ ಒಬ್ಬನಿಗೆ, ಈಗ ಪರಶುರಾಮನಿಗೆ ತಾಯಿಯನ್ನು ಕೊಲ್ಲುವ ಸಂದರ್ಭ ಬಂದುಬಿಡ್ತು. ಅವನಿಗೆ ಸಗರನಿಗೆ ತನ್ನ ಮಗ ಅಸಮಂಜಸನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡುವ ಸಂದರ್ಭ ಬಂದುಬಿಡ್ತು. ಮಗನನ್ನು ಕಾಪಾಡಬೇಕಾಗಿದ್ದ ತಂದೆ ಕರ್ತವ್ಯ, ಆದರೆ ಮಗನನ್ನೇ ತಂದೆ ರಾಜ್ಯದಿಂದ ಹೊರ ಹಾಕುವ ಸಂದರ್ಭ ಬಂದುಬಿಡ್ತು. ದಶರಥನಿಗೆ ಮಗನನ್ನು ಕಾಡಿಗೆ ಕಳಿಸೋ ಸಂದರ್ಭ ಬಂದುಬಿಡ್ತು. ಅಂದರೆ ಗೊತ್ತಿದೆ ಹೀಗೆಲ್ಲ ನಡೆದುಕೊಳ್ಳಬೇಕಾದದ್ದು ನಾನು ಅಂತ, ಆದರೆ ಹಾಗೆ ನಡೆದುಕೊಳ್ಳುವ ಅನಿವಾರ್ಯತೆ ಎದುರಿಗಿದೆ ಅಂತ ಬರುತ್ತೆ. ಇದನ್ನು ನಾವು ಧರ್ಮ ಸಂಕಟ ಅಂತ ಕರೆಯೋದು. ಮಹಾಭಾರತ ಇಂತಹ ಹಲವು ಧರ್ಮ ಸಂಕಟಗಳ ಮೊತ್ತ ಅಂತ ಹೇಳಬೇಕು. ಇಲ್ಲಿ ಯುಧಿಷ್ಠಿರ ಇದು ಗೊತ್ತಿದ್ದವನೇ, ಹಿರಿಯರನ್ನು ಹೇಗೆ ಗೌರವಿಸಬೇಕು ಅಂತ ಗೊತ್ತಿದ್ದವನೇ. ಆದರೆ ಈಗ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಹಿರಿಯರ ಜೊತೆಗೆ ಯುದ್ಧ ಮಾಡಬೇಕು. ಈ ಹಿರಿಯರ ಜೊತೆಗೆ ಯುದ್ಧ ಅಂದರೆ ಆಟ ಅಲ್ಲ ಇದು. ಹಿರಿಯರ ಜೊತೆಗೆ ಯುದ್ಧ ಅಂದರೆ ಏನು ಅಂದರೆ ಗುರು ಹಿರಿಯರನ್ನು ಕೊಲ್ಲಲು ಹೊರಟ ಕ್ಷಣ ಇದು.
ಪಕ್ಕ ಕೊಲ್ಲಬೇಕು ಅವರನ್ನು ಅಂತ. ಇದಂತೂ ಬಹಳ ಅಂದರೆ ನಮಗೆ ಹೇಳೋದಕ್ಕೂ ಕೇಳೋದಕ್ಕೂ ಕಷ್ಟ ಆಗತ್ತೆ ಅಂತ. ವಿದ್ಯೆ ಕೊಟ್ಟ ಗುರುವನ್ನು ಕೊಲ್ಲೋದಕ್ಕೆ ಸಿದ್ಧನಾಗಿ ನಿಂತ ಯುಧಿಷ್ಠಿರ, ಇಷ್ಟು ಪ್ರೀತಿಸ್ತಾ ಇದ್ದ ಹಿರಿಯಜ್ಜನನ್ನು ಕೊಲ್ಲೋದಕ್ಕೆ ಆಯುಧ ಹಿಡ್ಕೊಂಡು ನಿಂತ ಅರ್ಜುನ ಅಂತ ಅನ್ನೋ ಭಾಷೆ ಬಳಸಿದ್ರೆ ಕಷ್ಟ ಅನ್ಸುತ್ತೆ, ಆದರೆ ಅಲ್ಲಿ ನಡೆದಿದ್ದದೇನೆ. ಹಾಗಾಗಿ ಆ ಯುದ್ಧ ಎಂಥದ್ದು ಅಂದರೆ ಅದರ ಗುರಿ ಸಾವೇ, ಅಂದರೆ ಎದುರಿನವನನ್ನು ಒದಿಸುವುದೇ ಈ ಯುದ್ಧದ ಗುರಿ ಅನ್ನೋ ಥರ ಹೋಗೋದು. ಅಲ್ಲಿ ಸೋಲ್ಸೋದು ಅಂತಲೇ ಇಲ್ಲ. ಇದೊಂದು ವಿಚಿತ್ರ ಏನಂದರೆ ಸಾಯ್ತಾರಿಯ ಹೊರತು ಸೋಲಲ್ಲ ಇಲ್ಲಿ. ಸೋತು ಶರಣಾದೆ ಅನ್ನೋ ಮಾತಿಲ್ಲಿ ಒಬ್ಬನ ಬಾಯಲ್ಲೂ ಬರಲ್ಲ. ಅವನ ಕೊನೆಯವರೆಗೂ ಸಾವಿನವರೆಗೂ ಯುದ್ಧ ಮಾಡ್ತಾನೆ ಅನ್ನೋ ಯುದ್ಧ ಅದು. ಹಾಗಾಗಿ ಇಲ್ಲಿ ಸಾಯಿಸದೇ ಗೆಲುವಿಲ್ಲ. ಗೆಲ್ಲಬೇಕು ಯುದ್ಧನ ಅಂತಂದಮೇಲೆ ಸಾಯಿಸಲೇಬೇಕು. ಹಾಗಾಗಿ ಸಾಯಿಸೋದಕ್ಕೆ ಹೊರಟಿರೋ ಸನ್ನಿವೇಶ. ಇಂಥ ಧರ್ಮ ಸಂಕಟದ ಹೊತ್ತಲ್ಲಿ ಒಪ್ಪಿಗೆ ತಗೋಬೇಕು ಅಂತ ಕೊನೆ ಪಕ್ಷ. ಇಲ್ಲಪ್ಪ ನನಗಿದು ಅನಿವಾರ್ಯ ಇದೆ, ನಾನು ನಿನ್ನನ್ನು ಕೊಲ್ಲಬೇಕಾಗಿದೆ, ನೀನು ಪೂರ್ಣ ಮನಸ್ಸಿನಿಂದ ಒಪ್ಪಿಗೆ ಕೊಡು ಅಂತ. ಹಾಗೆ ಕೇಳಿದರೆ ಜಯಸಿದ್ಧ ಅಂತ ಇತಿಹಾಸ ಹೇಳುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಅದ್ರ ಜೊತೆಗೆ ಹೇಳ್ತಾನೆ ನನ್ನ ಅಭಿಪ್ರಾಯ ಕೂಡ ಹಾಗೇನೆ ಅಂತ. ಇಂಥ ಸನ್ನಿವೇಶಗಳು ಬಂದಾಗ ಅವರಲ್ಲಿ ಹೋಗಿ ಅವರ ಒಪ್ಪಿಗೆ ಪಡೆದೇ ಮುಂದುವರಿಬೇಕು ಅಂತ ಕೃಷ್ಣ ಹೇಳ್ತಾನೆ. ಇದಿಷ್ಟು ಇವರ ನಡುವೆ ನಡೆಯುತ್ತೆ. ಕೃಷ್ಣ ಹೇಳ್ತಾನೆ, ಇವರಿಗೆ ಅರ್ಥ ಆಗುತ್ತೆ, ಸುಮ್ಮನಾಗ್ತಾರೆ. ಆದರೆ ಕೌರವರ ಸೈನ್ಯದಲ್ಲಿ ದೊಡ್ಡ ಗಲಾಟೆ ಆರಂಭ ಆಗಿಬಿಡುತ್ತೆ. ಗಲಾಟೆ ಅಂದರೆ ಜೋರಾಗಿ ಮಾತುಕತೆಗಳು, ಪರಸ್ಪರ ಒಬ್ರಿಗೊಬ್ರಿಗೆ ಜೋರಾಗಿ ಮಾತುಕತೆಗಳು ಆರಂಭ ಆಗಿಬಿಡುತ್ತೆ. ಏನಂದರೆ ಅವ್ರಿಗೆ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಯಾರು ಯುದ್ಧ ಮಾಡಬೇಕೋ ಅವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಂದಾಗ ಅದರಲ್ಲೂ ಯುಧಿಷ್ಠಿರ ಮುಂದಿದ್ದಾನೆ. ಅದನ್ನು ನೋಡಿದ ಕೂಡಲೇ ಅವರು ಅದನ್ನು ಲೇವಡಿ ಮಾಡೋದಕ್ಕೆ ಆರಂಭ ಮಾಡ್ತಾರೆ, ಹಾಸ್ಯ ಮಾಡೋದಕ್ಕೆ ಆರಂಭ ಮಾಡ್ತಾರೆ, ಕೆಲವರು ಬೈತಾರೆ, ಎಲ್ಲ ಶುರು ಮಾಡ್ತಾರೆ. ಅಂದರೆ ಇವನು ಅಂದರೆ ಕ್ಷತ್ರಿಯರ ವಂಶದಲ್ಲಿ ಹುಟ್ಟಿದ್ದು ಹೌದಾ ಅಂತ ಅನುಮಾನ ಆಗ್ತಾ ಇದೆ ಅಂತ ಮಾತಾಡ್ತಾರೆ. ನಾನು ನಮ್ಮ ಕ್ಷತ್ರಿಯ ಕುಲೆ ಜಾತ ಸಂಪ್ರಥಿತೆ ಭೂವಿ ಅಂತ. ಯಾಕೆಂದರೆ ಯುದ್ಧಕ್ಕೆ ನಿಂತಾಗ ಒಬ್ಬನ ಎದೆ ನಡುಗತ್ತೆ ಅಂತಂದರೆ ಅವನು ಕ್ಷತ್ರಿಯ ಅಲ್ಲ ಅಂತ. ಈಗ ಸೈನಿಕನಾಗಬೇಕು ಅಂತ ಅಂದರೆ ಅವನು ಎದುರುಗಡೆ ಇದ್ದವನು ಕೈಯಲ್ಲಿ ಗನ್ ಹಿಡ್ಕೊಂಡು ನಿಂತಾಗ ಭಯ ಆಗದೆ ಇದ್ದರೆ ಮಾತ್ರ ಸೈನಿಕ ಆಗ್ಬೋದು ಅಂತ. ಈಗ ನಮ್ಮಂಥವ್ರು ಯುದ್ಧಕ್ಕೆ ಹೋದರೆ ಹೆದರಿ ಸತ್ತೋಗ್ಬಿಡ್ತೀವಿ ಅಲ್ವಾ? ಶತ್ರು ಸೈನ್ಯ ಫುಲ್ ಗನ್ ಹಿಡ್ಕೊಂಡು ಬಾಂಬ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಅಂತ. ಸೈನಿಕನ ಮೊದಲ ಧರ್ಮ ಯಾವುದು ಅಂತ ಅಂದರೆ ಅವನಿಗೆ ಎದೆ ಗುಂಡಿಗೆ ಗಟ್ಟಿ ಇರಬೇಕು ಅಂತ. ಇಂಥ ಒಂದು ಮಹಾಸೈನ್ಯವನ್ನು ನೋಡಿ ಹೆದರಿ ಇಳಿದು ಬರ್ತಾ ಇದ್ದಾನೆ ಯುಧಿಷ್ಠಿರ ಅಂದರೆ ಇವನು ಕ್ಷತ್ರಿಯರ ವಂಶದಲ್ಲಿ ಹುಟ್ಟಿದ ಸುಳ್ಳು ಅಂತ ಅನ್ನೋ ಮಾತು ಬರುತ್ತೆ. ಅದರಲ್ಲಿ ಎಲ್ಲರೂ ಬರ್ತಾ ಇದ್ದಾರಲ್ಲ ಅಂತ, ಇಷ್ಟು ಜನ ಬರ್ತಾ ಇದ್ದಾರಲ್ಲ, ಇಷ್ಟು ಜನ ಇಷ್ಟು ಭಯಗ್ರಸ್ತರ ಅಂತ ಮಾತುಕತೆ ಶುರುವಾಗುತ್ತೆ. ಇನ್ನೊಂದು ಇಷ್ಟು ಜನ ದುರ್ಯೋಧನನಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಆರಂಭ ಮಾಡಿಬಿಡ್ತಾರೆ. ಪ್ರಚಂಡ ವಿಜಯಕ್ಕಾಗಿ ಅಭಿನಂದನೆಗಳು ಅಂತ. ಅವಿರೋಧ ಆಯ್ಕೆ. ತತಸ್ಥೆ ಕ್ಷತ್ರಿಯ ಸರ್ವೇ ಪ್ರಶಂಸಂತಿ ಸ್ಮ ಕೌರವ ಅನ್ನಂತ. ಅಂದರೆ ಗೆದ್ದಾಯ್ತಲ್ಲ ನೀನು ಅಂತ, ಹೀಗೆ ಸೋತು ಬಂದುಬಿಟ್ರಲ್ಲ ಅಂತ. ಅದರ ಜೊತೆಗೆ ಗೆದ್ದ ಹುರುಪಿಗೆ ಕೈಯಲ್ಲಿದ್ದ ಬಟ್ಟೆ ತೆಗೆದು ಹೀಗೆ ತಿರ್ಸೋದಕ್ಕೆ ಆರಂಭ ಮಾಡಿದ್ರಂತೆ. ಅಂದರೆ ಗೆದ್ವಿ ನಾವು ಅಂತ. ಸೌರವ್ ಗಂಗೂಲಿ ಕರೆಕ್ಟ್. ಹೀಗೆ ತಿರುಗಿಸೋದಕ್ಕೆ ಏನಿತ್ತೋ ಕೈಯಲ್ಲಿ ಅದರಿಂದ ಅಂತ. ಹಾಗಾಗಿ ಬಹಳ ಖುಷಿ ಅವರಲ್ಲಾದರೆ ಇನ್ನೊಂದಿಷ್ಟು ಜನ ಅವನಿಗೆ ಧಿಕ್ಕಾರ ಅಂದ್ರಂತೆ ಯುಧಿಷ್ಠಿರನಿಗೆ. ಇಂಥ ಹೇಡಿಯ ಒಬ್ಬ, ಇಂಥ ಮನೆತನದಲ್ಲಿ ಹುಟ್ಟಿದ್ದಾನೆ, ಇಂಥ ತಮ್ಮಂದ್ರಿದ್ದಾರೆ, ಭೀಮ ಇದ್ದಾನೆ ಅವನ ಜೊತೆಗೆ ಅರ್ಜುನ ಇದ್ದಾನೆ, ಇಂತಹ ಮಹಾಯೋಧರನ್ನು ಇಟ್ಟುಕೊಂಡು ಯುದ್ಧ ಮಾಡೋದಕ್ಕೆ ಸಿದ್ಧನಿಲ್ಲ ಅಂದರೆ ಇವನು ನಮ್ಮ ಪಂಕ್ತಿ ಊಟ ಮಾಡೋದಕ್ಕೂ ಯೋಗ್ಯ ಅಲ್ಲ ಅಂತ. ಅಂದರೆ ನಮ್ಮ ಪಂಕ್ತಿಗೆ ಸೇರಬಾರ್ದು ಇವನು ಅನ್ನೋ ಥರ ಧಿಕ್ಕಾರ ಅವನ ಹೇಡಿತನಕ್ಕೆ ಅಂತ ಕೆಲವರು ನಿಂದಿಸ್ತಾರೆ. ಹಾಗೆ ಈ ಮೂರು ಥರದ ಮಾತುಕತೆಗಳು ಅಲ್ಲಿ ಜೋರಾಗಿ ನಡೆದ್ರೆ ಇವ್ರ ಕಡೆ ಮಾತ್ರ ಸ್ತಬ್ಧರಾಗಿ ಬಿಡುತ್ತೆ ಸೈನ್ಯ. ಪಾಂಡವರ ಕಡೆ ಸೈನ್ಯ ಅವ್ರಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತಿನ ಮೊದಲು ಈ ಅರ್ಜುನ ಬಾಣ ಬಿಟ್ಕೊಂಡು ಸುಮ್ಮನೆ ಕೂತಿದ್ದ, ಅವನು ಕೃಷ್ಣ ಏನೋ ಮಾತಾಡಿದ್ರು, ಆಮೇಲೆ ಅವನು ಹಿಡ್ಕೊಂಡ. ಈಗ ನೋಡಿ ಅಲ್ಲಿ ಏನು ಮಾತುಕತೆ ಆಯಿತು ಅಂತ ಯಾರಿಗೂ ಗೊತ್ತಾಗಿಲ್ಲ. ಈಗ ನೋಡಿದರೆ ಅವನು ಇಳಿದೋಗಿದ್ದಾನೆ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಪಾಂಡವ ಸೈನ್ಯ ಅದು ಮುಖ ವಿಸ್ಮಿತವಾಗೋ ಥರದಲ್ಲಿ ಸ್ತಬ್ಧವಾಗಿ ನಿಂತು ಬಿಡುತ್ತೆ. ಹೀಗೆ ಇವರು ಮುಂದೋಗ್ತಾ ಸೈನ್ಯವನ್ನು ದಾಟ್ಕೊಂಡು ಮುಂದೋಗ್ತಾರೆ. ಈ ಭೀಷ್ಮ ಏನು ಮುಂದೆ ನಿಂತಿರೋದಿಲ್ಲ. ಈಗ ನಮ್ಮಲ್ಲೊಂದು ತಪ್ಪು ಗ್ರಹಿಕೆ, ನಮ್ಮ ಯುದ್ಧದ ತಪ್ಪು ಗ್ರಹಿಕೆ ಹೇಗಿದೆ ಅಂದರೆ ಮಹಾವೀರರೆಲ್ಲ ಮುಂದಿನ ಸಾಲ ನಿಂತ್ಕೊಳ್ತಾ ಇದ್ರು ಅಂತ ಒಂದು ಚಿತ್ರ ಬಿಡಿಸಿರ್ತಾರೆ. ಹಂಗೆ ನಿಂತಿರೋದಿಲ್ಲ. ಒಂದು ವ್ಯೂಹ ಮಾಡಿದಾಗ ಯಾರೆಲ್ಲಿರಬೇಕು ಅಂತ ಫಿಕ್ಸ್ ಆಗುತ್ತೆ. ನಾಳಿನ ಯುದ್ಧದಲ್ಲಿ ಯಾವ ವ್ಯೂಹ
ಅದು ಚಕ್ರವ್ಯೂಹವೋ ಪದ್ಮವ್ಯೂಹವೋ ಯಾವ ವ್ಯೂಹ ಅದು, ಕ್ರೌಂಚ ವ್ಯೂಹವೋ, 2ನೇ ದಿವಸ ಕ್ರೌಂಚ ವ್ಯೂಹ ರಚಿಸ್ತಾರೆ ಪಾಂಡವರು. ಈ ವ್ಯೂಹದಲ್ಲಿ ಯಾರು ಎಲ್ಲಿರಬೇಕು ಅಂತ, ಯಾರು ಅಂದರೆ ಅವನೊಬ್ಬನೇ ಇರೋದಿಲ್ಲ, ಅವನ ಜೊತೆಗೆ ಒಂದು ದೊಡ್ಡ ಸೈನ್ಯ ಇರುತ್ತೆ. ಇಲ್ಲಿ ಯಾರು ರಾಜರು ಒಬ್ಬರು ನಿಂತ್ಕೊಳ್ಳೋದಿಲ್ಲ, ಅವರ ಸೈನ್ಯದ ಜೊತೆಗೆ ನಿಂತ್ಕೊಳ್ಳೋದು. ಅವ್ರ ಸುತ್ತ ಅವರ ಸೈನ್ಯ ಇರುತ್ತೆ, ಅಲ್ಲಿ ಲಕ್ಷಾಂತರ ಜನ ಇರ್ತಾರೆ. ಹಾಗೆ ಅವ್ರು ಎಲ್ಲೋ ನಿಂತಿರ್ತಾರೆ, ಅವರ ಮುಂದೆ ಇನ್ನೊಬ್ಬ ನಿಂತಿರ್ತಾನೆ. ಒಬ್ಬ ಮಹಾಯೋಧನ ಸುತ್ತ 4-6 ಜನರನ್ನು ಅವನ ರಕ್ಷಣೆಗೆ ಅಂತ ಇಟ್ಟಿರ್ತಾರೆ. ಭೀಷ್ಮನನ್ನು ಮುಟ್ಟೋದಕ್ಕಾಗೋದಿಲ್ಲ ಹೋಗಿ. ಭೀಷ್ಮನ ಸುತ್ತ ಅತಿರಥ ಮಹಾರಥರು 4-5 ಜನ ಇರ್ತಾರೆ, ಅವರು ಯಾರಿಗೂ ಅವನ ಹತ್ರಕ್ಕೆ ಹೋಗಕ್ಕೆ ಬಿಡ್ದಿದ್ದಂಗೆ ಅವರೇ ತಡೀತಾ ಇರ್ತಾರೆ. ಹೀಗೆ ಇಷ್ಟು ಸೈನ್ಯಗಳನ್ನು ದಾಟಿ ಅವನು ಒಳಗಿರ್ತಾನೆ. ಹಾಗಾಗಿ ಅವನು ಸೈನ್ಯಗಳನ್ನು ದಾಟಿಕೊಂಡು ಹೋಗಬೇಕಲ್ಲ, ಯುಧಿಷ್ಠಿರ ಸೈನ್ಯಗಳನ್ನು ದಾಟಿಕೊಂಡು ಮುಂದೆ ಹೋಗ್ತಾ ಬರ್ತಾನೆ. ಈಗ ಅವರು ಶಾಂತರಾದರಂತೆ. ಯಾರು ಕೌರವ ಸೈನ್ಯದಲ್ಲಿದ್ದವರು. ಯಾಕೆಂದರೆ ಇವನು ಸೀದಾ ಭೀಷ್ಮನ ಕಡೆಗೆ ಹೋಗ್ತಾ ಇರೋದು ಕಾಣ್ತಾ ಇತ್ತು. ಏನು ಮಾತಾಡ್ತಾನೆ ಅಂತ ಕೇಳೋಣ ಅಂತ ಕೇಳುವಷ್ಟು ಹತ್ತಿರದಲ್ಲಿಲ್ಲ. ಆದರೂ ಒಂದು ಕುತೂಹಲ ಏನು ಅಂದರೆ, ಏನು ಸಂಭಾಷಣೆ ನಡೆಸ್ಬೋದು, ಇವನೇನು ಹೇಳ್ತಾನೆ, ಅರ್ಜುನ ಏನು ಹೇಳ್ತಾನೆ, ಭೀಮ ಏನು ಹೇಳ್ತಾನೆ, ಕೃಷ್ಣ ಏನು ಹೇಳ್ತಾನೆ, ಭೀಷ್ಮ ಇದಕ್ಕೆ ಏನು ಉತ್ತರ ಕೊಡಬಹುದು, ಇವರ ನಡುವೆ ಏನು ನಡೆಯುತ್ತೆ ಅನ್ನುವ ಕುತೂಹಲದಿಂದ ಆ ಸೈನ್ಯ ಕೂಡ ಸ್ತಬ್ಧ ಆಗಿಬಿಡ್ತು, ಶಾಂತವಾಗಿಬಿಡ್ತು. ಹಾಗಾಗಿ ಇವರು ನಡ್ಕೊಂಡು ಹೋಗ್ತಾ ಇದ್ದಾರೆ. 2 ಸೈನ್ಯ ತುಟಿಕ್ ಪಿಟಿಕ್ ಅನ್ನದೇ ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ತೀವಲ್ಲ, ಆ ಥರ ತಣ್ಣಗೆ ನಿಂತಿದೆ. ಈಗ ಯುಧಿಷ್ಠಿರ ಭೀಷ್ಮನ ಸಮೀಪಕ್ಕೆ ಬರ್ತಾನೆ. ಸೊ ಕೌರವರಿಗೆ ಏನು ಗೊತ್ತಾಯಿತು ಅಂತಂದರೆ, ಅವರು ಶರಣಾಗತಿ ಆಗಲಿ ಶಾಂತಿ ಸಂಧಾನ ಆಗಲಿ ಆಗ್ತಾ ಇಲ್ಲ, ಬಹುಶಃ ಬೇರೆ ಏನೋ ಉದ್ದೇಶ ಇಲ್ಲ, ಅದೇ ಇದೆ. ಆ ಸಂಭಾಷಣೆ ಹೇಗೆ ನಡೆಯುತ್ತೆ ಅನ್ನೋದು ಒಂದು ಕುತೂಹಲ ಈಗ. ಸೊ ಹಾಗೆ ನಾವು ಯುದ್ಧವನ್ನು ಶುರು ಮಾಡಿದ್ದೀವಿ, ಅಂದರೆ ಯುದ್ಧ ಪರ್ವವನ್ನು ಶುರು ಮಾಡಿದ್ವಿ. ಯುದ್ಧ ಪರ್ವದ ಮೊದಲನೇ ದಿನ, ಮೊದಲನೇ ದಿವಸ. ಸೊ ಮೊದಲನೇ ದಿನ ಭಾಳಷ್ಟು ಅನಿರೀಕ್ಷಿತ ಘಟನೆಗಳೇ ನಡೀತಾ ಇದೆ. ಮೊದಲನೇದಾಗಿ ಭಗವದ್ಗೀತೆ ಆಯಿತು. ಅದೆಲ್ಲವೂ ಕೂಡ ನಮಗೆಷ್ಟು ಅನಿರೀಕ್ಷಿತವೋ ಆ ಕೇಳುಗರಿಗೆ ಈಗ ಯುಧಿಷ್ಠಿರನ ನಡೆ, ಅದೇ ಥರ ಅಲ್ಲೂ ಕೂಡ ಅದು ಅನಿರೀಕ್ಷಿತನೇ ಅನಿಸಿರುತ್ತೆ. ಅದಾದ ನಂತರ ಯುಧಿಷ್ಠಿರನ ಈ ನಡೆ, ಅಂದರೆ ಶತ್ರುಪಾಳ್ಯದತ್ತ ಹೊರಟಿರೋದು. ಸೊ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ ವ್ಯಾಸರು, ತುಂಬ ಚೆನ್ನಾಗಿ ಅದನ್ನು ನೀವು ಹೇಳ್ತಾ ಇದ್ದೀರಾ. ಸೊ ಈಗ ಭೀಷ್ಮನ ಹತ್ರ ಹೋಗಿ ಯುಧಿಷ್ಠಿರ ಏನು ಮಾತಾಡ್ತಾನೆ ಮತ್ತು ಉಳಿದವರೆಲ್ಲ ಏನು ಮಾತಾಡ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಯುದ್ಧದ ಮೊದಲನೇ ದಿನದ ಬೆಳವಣಿಗೆಗಳನ್ನ ಮತ್ತು ಯುಧಿಷ್ಠಿರನ ಮುಂದಿನ ನಡೆಯನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ತಡೆಯಾದ್ದಕ್ಕೆ ಮತ್ತೊಂದು ಸಲ ಕ್ಷಮೆ ಕೋರ್ತಾ, ಏನೇ ಕಮೆಂಟ್ಗಳಿದ್ದರೂ ಕೂಡ ಪ್ರಶ್ನೆಗಳಿದ್ದರೂ ಅದನ್ನು ಮತ್ತೊಂದು ಸಲ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಗಂಟೆ ಏನಿದೆ ಅಲ್ವಾ, ಬೆಲ್ ಐಕನ್, ಅದನ್ನು ಪ್ರೆಸ್ ಮಾಡಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.